ಹಲೋ ನಮಸ್ಕಾರ ಎಲ್ಲರೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ಈ ವಾರದ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ವಿ. ಈ ವಾರ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ. ಆ್ಯಸ್ ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಶೆಲ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಶೆಲ್. ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್, ಈ ವಾರದ ಎನರ್ಜಿ ಪ್ರೆಡಿಕ್ಷನ್ಸ್. ಆಲ್ ರೈಟ್, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಶೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಈ ವಾರದ ಎನರ್ಜಿ ಪ್ರೆಡಿಕ್ಷನ್ಸ್. ವೆರಿ ಇಂಟ್ರೆಸ್ಟಿಂಗ್ ಇಮೇಜ್ ಅಥವಾ ವಿಷನ್ ನಿಮಗೆ ಬರ್ತಾ ಇರೋದು. ಅದು ಲಿಟ್ರಲ್ ಮೀನಿಂಗ್ ಇರ್ಬೋದು ಅಥವಾ ಅದು ಎಕ್ಸಾಂಪಲ್ ಇರ್ಬೋದು, ಬಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ನನಗೆ ತೋರಿಸ್ತಾ ಇರೋವಂಥ ಇಮೇಜ್ನ ನೀವು ನಡಿಬೇಕಾದ್ರೆ ಮುಂದ್ಗಡೆ ಬಂಪ್ ಇದೆ ಅಂತ ನೋಡಿದಿರಾ ಅಥವಾ ಕಲ್ಲಿದೆ ಅಂತ ನೋಡಿದಿರಾ, ನೀವು ಎಡವ್ಬಿಟ್ಟು ಲೈಕ್ ಯು ಆರ್ ಇನ್ ಪೇನ್ ಅನ್ನೋ ಥರ, ಲೈಕ್ ನೀವು ನೋಡ್ದಿರಾ ಏನೋ ಒಂದನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಳಿದ್ಬಿಟ್ಟು ಓ ಇದು ನೋಡಲಿಲ್ಲ ಅಂತ ಅಂದ್ಕೊಳ್ತಾ ಇರೋ ಥರ, ರಿಗ್ರೆಟ್ ಮಾಡ್ತಾ ಇರೋ ಥರ ವೆರಿ ಇಂಟ್ರೆಸ್ಟಿಂಗ್ ಮೆಸೇಜ್. ಮತ್ತು ಈ ಟೀ ಟೇಬಲ್ಗೆ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ, ಈ ಟೀ ಟೇಬಲ್ದು ಎಡ್ಜು ಬಂದು ನಿಮ್ಮ ಮಂಡಿಗೆ ಹೊಡೆದ್ಬಿಟ್ಟು ಯು ಆರ್ ಲೈಕ್ ಇನ್ ಪೇನ್ ಸಡನ್ನಾಗಿ. ದಟ್ ಈಸ್ ದ ಇಮೇಜ್ ನನಗೆ ಫಸ್ಟ್ ತೋರಿಸ್ತಾ ಇರೋದು. ಸೊ ಲಿಟ್ರಲ್ ಆಗಿ ನಾವು ಮೀನಿಂಗ್ನ ತೊಗೊಳ್ಬೇಕಂತ ಅಂದರೆ ಓಡಾಡಬೇಕಾದ್ರೆ ಹುಷಾರಾಗಿ ಮುಂದೆ ಏನಿದೆ ಅಂತ ನೋಡ್ಕೊಂಡು ಓಡಾಡಿ. ಸ್ವಲ್ಪ ಎಡವೋ ಸಾಧ್ಯತೆಗಳಿರುತ್ತೆ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಪೇನ್ ಥರ. ಓಕೆ, ಸೊ ಬಿ ಅವೇರ್ ಮತ್ತು ಮೈಂಡ್ಫುಲ್ ಆಗಿ ಕೆಲಸ ಮಾಡಿ. ಯಾವ ವಸ್ತು ಎಲ್ಲಿಟ್ಟೆ ಅಂತ ಮರ್ತೋಗ್ಬಿಡೋದು ಅಥವಾ ಏನು ಯೋಚಿಸ್ತಾ ಇದೆ ಅಂತ ಮರ್ತೋಗ್ಬಿಡೋದು, ಆ ರೂಮಿಗೆ ಹೋಗಿ ನಿಂತ್ಕೊಂಡು ಇಲ್ಲಿ ಈ ರೂಮಿಗೆ ಯಾಕೆ ಬಂದೆ ಅಂತ ಹೇಳಿ ಮರ್ತೋಗೋದು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಹೇಳೋಕ್ಕೋಗಿ ಏನೋ ಹೇಳೋದು. ಸೊ ಈ ರೀತಿ ದೇರ್ ಈಸ್ ಅ ಬೈ ಚಾನ್ಸ್ ಅಥವಾ ಬೈ ಮಿಸ್ಟೇಕ್ ಆಗೋವಂಥ ವಿಚಾರಗಳು ಕ್ಯಾನ್ ಹ್ಯಾಪನ್ ದಿಸ್ ವೀಕ್. ಸೊ ದಟ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್, ವೆರಿ ಸ್ಪೆಸಿಫಿಕ್ ಮೆಸೇಜ್ ಆಲ್ಸೋ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಗ್ರೂಪ್ ನಂಬರ್ 1 ನಡಿಬೇಕಾದ್ರೆ ಹುಷಾರಾಗಿ ಮುಂದೆ ಏನಿದೆ ಅಂತ ನೋಡ್ಕೊಂಡು ನಡೀರಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋ ನೋವನ್ನು ಅಥವಾ ಪೇನನ್ನು ನೀವು ಅವಾಯ್ಡ್ ಮಾಡ್ಬೋದು ಅಥವಾ ಅಟ್ಲೀಸ್ಟ್ ಆ ಪೇನನ್ನು ರೆಡ್ಯೂಸ್ ಮಾಡ್ಬೋದು. ಮತ್ತು ಏನನ್ನಾದರೂ ಮಾಡಬೇಕಾದ್ರೆ ಆಲೋಚನೆ ಮಾಡಿ, ಇಮ್ಮಿಡಿಯೇಟಾಗಿ ಡೋಂಟ್ ಜಂಪ್. ಆ್ಯಕ್ಷನ್ಸ್ ತೊಗೊಳೋದಕ್ಕಿರಲಿ ಅಥವಾ ಯಾರಿಗಾದರೂ ಏನಾದರೂ ಹೇಳೋದಿರಲಿ, ಬೈ ಚಾನ್ಸ್ ಬೈ ಮಿಸ್ಟೇಕ್, ಈ ಎರಡೂ ತುಂಬ ತುಂಬ ಸಾಲಿಡಾಗಿ ಮೆಸೇಜ್ ಬರ್ತಾ ಇರೋದು. ಡೋಂಟ್ ಡು ಎನಿಥಿಂಗ್ ಬೈ ಮಿಸ್ಟೇಕ್, ಬೈ ಚಾನ್ಸ್. ನೆಕ್ಸ್ಟ್ ವೀಕ್ ಎಲ್ಲನೂ ಪ್ರೀ ಪ್ಲ್ಯಾನ್ ಮಾಡಿ, ಮುಂಚೆನೇ ಅದ್ರ ಬಗ್ಗೆ ಆಲೋಚನೆ ಮಾಡಿ ಆಮೇಲೆ ಆ್ಯಕ್ಷನ್ಸ್ ತೊಗೊಳ್ಳಿ. ಮತ್ತು ಯಾರ ಹತ್ರ ಆದರೂ ಏನಾದರೂ ಹೇಳಬೇಕಿದ್ರೂ ಅಷ್ಟೇ, ಫಸ್ಟು ನಿಮ್ಮ ಮೈಂಡಲ್ಲಿ ಒಂದ್ಸಲ ರಿಹರ್ಸ್ ಮಾಡಿ ನೋಡಿ, ನೀವು ಹೇಳ್ತಾ ಇರೋದು ಕರೆಕ್ಟಾಗಿ ತಲುಪ್ತಾ ಇದೆಯಾ ಅಥವಾ ನೀವು ಹೇಳ್ತಾ ಇರೋ ಮೆಸೇಜಲ್ಲಿ ಏನಾದರೂ ಬೈ ಚಾನ್ಸಾಗಿ ಏನೋ ಬಾಯಿ ತಪ್ಪಿ ಹೇಳೋ ಸಾಧ್ಯತೆಗಳಿದೆಯಾ ಅಂಥೇಳಿ. ಓಕೆ, ಸೊ ಆ ಬಾಯಿ ತಪ್ಪಿ ಹೇಳೋದು, ಅಕಸ್ಮಾತಾಗಿ ಎಡಬೋದು. ಸೊ ಲಿಟ್ರಲ್ ಮೀನಿಂಗ್ ಆಲ್ಸೋ ಲೈಫಲ್ಲಿ ಆಗುವಂಥ ಎವ್ರಿಡೇ ಆ್ಯಕ್ಟಿವಿಟೀಸ್ನಲ್ಲಿ. ಸೊ ಪ್ಲೀಸ್ ಬಿ ಕೇರ್ಫುಲ್ ಅದು ಆ ವಿಚಾರದಲ್ಲಿ. ವೆರಿ ಇಂಟ್ರೆಸ್ಟಿಂಗ್. ಮತ್ತು ಇನ್ನೊಂದು ಲೈಕ್ ಮನೆಯಲ್ಲಿ ಐಟಮ್ ಇದೆ ಬಟ್ ಅದು ಇದೆ ಅಂತ ನೋಡ್ದಿರಾ ಮತ್ತೆ ಎಕ್ಸ್ಟ್ರಾ ತೊಗೊಂಡ್ಬಿಡೋದು, ಎಕ್ಸ್ಟ್ರಾ ಐಟಮ್ಸ್ ತೊಗೊಂಡ್ಬಿಡೋದು. ಆಮೇಲೆ ಮನೆಗೆ ಅದನ್ನು ತೊಗೊಂಡು ಬಂದಮೇಲೆ ಓ ಇದು ಆಲ್ರೆಡಿ ಇತ್ತು ಅಂಥೇಳಿ. ಸೊ ದಿಸ್ ಈಸ್ ವೆರಿ 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 ಪರ್ಟಿಕ್ಯುಲರ್ ಮೆಸೇಜಸ್, ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ಗ್ರೂಪ್ ನಂಬರ್ 1 ಸೊ ಕಳೆದು ಹೋಗೋ ಅಂಥ ಎನರ್ಜಿ ನಿಮ್ಮ ಮೈಂಡಲ್ಲಿ. ಅದೇನೇ ನೀವು ಆ ರೂಮ್ಗೆ ಹೋಗ್ಬಿಟ್ಟು ಯಾಕೆ ಈ ರೂಮಿಗೆ ಯಾಕೆ ಬಂದೆ, ಏನು ತೊಗೊಳ್ಬೇಕಿತ್ತು, ಏನು ಮರ್ತೋಗ್ಬಿಟ್ಟೆ, ಈ ಥರ. ಸೊ ಬಿ ಮೈಂಡ್ಫುಲ್, ನೀವು ಏನು ಮಾಡ್ತಾಯಿದ್ದೀರಾ, ಯಾತಕ್ಕಾಗಿ ಮಾಡ್ತಾಯಿದ್ದೀರಾ ಅಂತೆಲ್ಲ ಹೇಳಿ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಈ ವಾರ.
ಓಕೆ, ಮೊದಲನೇ ಕಾರ್ಡ್ ಬಂದು ವಿ ಹ್ಯಾವ್ ಏಂಜಲ್ಸ್ ಕಾರ್ಡ್. ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್, ಯು ಆರ್ ಚೆರಿಶ್ಡ್ ಬೈ ದ ಏಂಜಲ್ಸ್. ವೆರಿ ಅಮೇಝಿಂಗ್. ಇನ್ನೊಂದು ಏನು ಅನ್ನಿಸ್ತಾ ಇರೋದು, ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಗ್ರೂಪ್ ನಂಬರ್ 1, ಇಟ್ ಫೀಲ್ಸ್ ಲೈಕ್ ನೀವು ಜಾಸ್ತಿ ಈ ಪ್ರಪಂಚದಲ್ಲಿ ಇರೋದಕ್ಕಿಂತ ಬೇರೆ ಪ್ರಪಂಚದಲ್ಲಿ ಇರೋ ಥರ ಅನ್ನಿಸ್ಬೋದು. ಲೈಕ್ ಆ ಸ್ಪಿರಿಚುವಲ್ ರೆಲ್ಮಲ್ಲಿ, ಆ 4D ರಿಯಾಲಿಟಿಯಲ್ಲಿ, 4th ಡೆನ್ಸಿಟಿನಲ್ಲಿ ಇಟ್ ಫೀಲ್ಸ್ ಲೈಕ್ ನೀವು ತುಂಬ ಈ ವರ್ಲ್ಡಿಂದ ಡಿಸ್ಕನೆಕ್ಟ್ ಆಗಿ ಕಾಲ್ಪನಿಕ ಲೋಕ ಅಥವಾ ಆ ಸ್ಪಿರಿಚುವಲ್ ರೆಲ್ಮಲ್ಲಿ ಯು ಆರ್ ಮೋರ್ ಕನೆಕ್ಟೆಡ್. ಅಂದರೆ ನಿಮ್ಮ ಮೈಂಡಲ್ಲೇ ಜಾಸ್ತಿ ಇರೋ ಥರ ಇದೆ ಈ ವಾರ. ಮೇ ಬಿ ಅದಕ್ಕೇ ಬೈ ಚಾನ್ಸ್, ಬೈ ಮಿಸ್ಟೇಕ್ ಅಥವಾ ಗೊತ್ತಿಲ್ದಿರ ತಪ್ಪು ಮಾಡಿಬಿಡೋದು ಅಥವಾ ಅಬ್ಸರ್ವ್ ಮಾಡದೇ ಇರೋದು, ಅವೇರ್ನೆಸ್ಸಲ್ಲಿ ಇಲ್ಲದೇ ಇರೋದು, ಮೈಂಡಲ್ಲೇ ತುಂಬ ಕಾಲ ಕಳೆಯೋದು, ಏನೋ ಒಂಥರ ಇಟ್ ಫೀಲ್ಸ್ ವೆರಿ ವೆರಿ ಡ್ರೀಮಿ. ಓಕೆ, ಸೊ ಹಾಗಾಗಿ ನಿಮ್ಮನ್ನು ನೀವು ಆದಷ್ಟು ಆ್ಯಂಕರ್ ಮಾಡಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅರ್ಥ್ಲಿ, ಈ ಭೂಮಿ ಮೇಲೆ. ಬಿಕಾಸ್ ಇಟ್ ಫೀಲ್ಸ್ ಲೈಕ್ ತುಂಬ ಮೈಂಡಲ್ಲಿ ಇರೋ ಥರ. ಆ್ಯಂಡ್ ಆಲ್ಸೋ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು, ಯು ಆರ್ ಕ್ಲೋಸ್ಲಿ ಕನೆಕ್ಟೆಡ್ ಸ್ಪಿರಿಚುವಲ್ ವರ್ಲ್ಡ್ಗೆ, ಬಟ್ ನಾವು ಈ ವರ್ಲ್ಡಲ್ಲೂ ಇರಬೇಕು, ಪ್ರತಿದಿನ ನಾವು ಇಲ್ಲೂ ಜೀವನ ಮಾಡಬೇಕು. ಸೊ ಇಲ್ಲಿ ಮಾಡಬೇಕಾದ್ರೆ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ನಾವು ನೋಟಿಸ್ ಮಾಡ್ತಿಲ್ಲ, ಅಬ್ಸರ್ವ್ ಮಾಡ್ತಿಲ್ಲ. ಏನೋ ಡ್ರೀಮಿಯಾಗಿ ಲೈಕ್ ಫರ್ಗೆಟ್ಫುಲ್ಲಾಗಿ ಇದ್ದರೆ ನಮ್ಮ ಕಣ್ಮುಂದೆ ಇರೋ ಆಪರ್ಚುನಿಟಿನ ನಾವು ಮಿಸ್ ಮಾಡ್ಕೊಂಡು ಬಿಡ್ತೀವಿ, ಅಥವಾ ಆಪರ್ಚುನಿಟಿನ ನಾವು ಗಮನನೇ ಕೊಡೋದಿಲ್ಲ. ಸೊ ಬಿ ವೆರಿ ವೆರಿ ಅವೇರ್. ನೀವು ಎಲ್ಲಿ ನೋಡ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ಗಮನ ಕೊಡ್ತಾ ಇದ್ದೀರಾ, ಎಷ್ಟು ನಿಮ್ಮ ಮೈಂಡಲ್ಲೇ ಇದ್ದೀರಾ, ಸೊ ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಿ. ಬಟ್ ಆಲ್ಸೋ ಈ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು, ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು, ಮತ್ತು ನನಗೆ ಈ ಗಾರ್ಡಿಯನ್ ಏಂಜಲಲ್ಲಿ ಸ್ಪೆಸಿಫಿಕ್ಕಾಗಿ ನನಗೆ 2 ಇಂಪಾರ್ಟೆಂಟ್ ಆಗಿರೋವಂಥ ಆಸ್ಪೆಕ್ಟ್ ನನಗೆ ತುಂಬ ಹೈಲೈಟಾಗಿ ಕಾಣಿಸ್ತಾ ಇರೋದು. ಒಂದು ಬಂದು ಸ್ವಾರ್ಡ್, ಇಲ್ಲಿ ಇಟ್ಕೊಂಡಿರೋವಂಥ ಆ ಸ್ವಾರ್ಡ್ ಎನರ್ಜಿ. ಸ್ವಾರ್ಡ್ ಬಂದು ಮೇಲಿಲ್ಲ, ಕೆಳಗಡೆ ಆ್ಯಂಕರ್ ಮಾಡಿರೋದು, ಕೆಳಗಡೆಗೆ ಪಾಯಿಂಟ್ ಮಾಡ್ತಾ ಇರೋದು. ವಿಚ್ ಮೀನ್ಸ್ ನಿಮ್ಮ ಏಂಜಲ್ ಹೇಳ್ತಾ ಇರೋದು, ನಿಮ್ಮ ಮೈಂಡನ್ನ ಈ ಅರ್ಥಗೆ ಕನೆಕ್ಟ್ ಮಾಡಿ. ಯಾಕೆಂದರೆ ಸ್ವಲ್ಪ ನೀವು ಜಾಸ್ತಿ ಆ ಡ್ರೀಮಿ ಸ್ಟೇಟಲ್ಲಿ ಇರೋ ಥರ, ಮೆಡಿಟೇಟಿವ್ ಸ್ಟೇಟಲ್ಲಿ ಇರೋ ಥರ ಇರ್ಬೋದು. ಮತ್ತು ವಿಂಗ್ಸ್ ಆರ್ ವೆರಿ ಮಚ್ ಇನ್ ಹೈಲೈಟ್. ಈ ಕಾರ್ಡಲ್ಲಿ ನನಗೆ ಹೈಲೈಟ್ ಆಗಿ ನೋಡಬೇಕು ಅಂತ ಅನ್ನಿಸ್ತಾ ಇರೋದು. ಲೈಕ್ ಯು ಆರ್ ಆಲ್ವೇಸ್ ಇನ್ ಡಿಫ್ರೆಂಟ್ ರೆಲ್ಮ್. ಮೈಂಡಲ್ಲೇ ತುಂಬ ಕಾಲ ಕಳೀತಾ ಇದ್ದೀರಾ, ನಿಮಗೆ ಗೊತ್ತಿಲ್ದಿರ. ಒಂದು ಕಡೆ ಕೂತ್ಕೊಂಡು ಎಷ್ಟೊತ್ತು ಕೂತಿದೆ ಅಂತ ಗೊತ್ತಿಲ್ಲ, ಎಲ್ಲೋ ಯಾವುದೋ ಒಂದು ಲೋಕಕ್ಕೆ ಹೋಗಿ ಬಂದಿರೋ ಥರ. ಸೊ ಬಿ ವೆರಿ ವೆರಿ ಅವೇರ್, ನೀವು ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅದ್ರ ಬಗ್ಗೆನೂ. Yeah, wondrous universe, walk in the beauty. Again with the universe card, it feels like you are very spiritually aligned ಈ ವಾರ. ಸ್ಪಿರಿಚುವಲ್ ರೆಲ್ಮಲ್ಲಿ, ಅಂದರೆ 4th ಡೆನ್ಸಿಟಿ 5th ಡೆನ್ಸಿಟಿ ರಿಯಾಲಿಟಿನಲ್ಲಿ ಯು ಆರ್ ಫ್ಲೋಟಿಂಗ್ ಇನ್ ಡಿಫ್ರೆಂಟ್ ವರ್ಲ್ಡ್ ಅನ್ನೋ ಥರ ನಿಮ್ಮ ಮೈಂಡಲ್ಲಿ. ಈ ಪ್ರಪಂಚದ ಬಗ್ಗೆ ಅಷ್ಟೊಂದು ಗಮನ ಕೊಡ್ದಿರ, ಯು ಆರ್ ಆಲ್ ಇನ್ ಯೋರ್ ಮೈಂಡ್ ಅನ್ನೋ ಥರ. ಓಕೆ, ಸೊ ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್. ಅಂದರೆ ಈ ನಿಮ್ಮ ಗಮನನ ನೀವು ಕೂತಿರೋವಂಥ ಜಾಗದಲ್ಲಿ ನಿಮ್ಮ ಸುತ್ತಮುತ್ತದ ಪರಿಸರ ಬಗ್ಗೆ ಗಮನ ಹರಿಸೋದು ವೆರಿ ಇಂಪಾರ್ಟೆಂಟ್. ನೀವು ಕಳೆದು ಹೋಗಿರೋ ಥರ ಅನ್ನಿಸ್ತಾ ಇದ್ದರೆ ಇಮ್ಮಿಡಿಯೇಟಾಗಿ ನೀವು ಕೂತಿರೋವಂಥ ರೂಮಲ್ಲಿ 5 ಆಬ್ಜೆಕ್ಟ್ಸ್ನ ಪಾಯಿಂಟ್ ಮಾಡಿ, ನೇಮ್ 5 ಆಬ್ಜೆಕ್ಟ್ಸ್ ನಿಮ್ಮ ರೂಮಲ್ಲಿ. 5 ಕಲರ್ಸ್ ಇರ್ಬೋದು, 5 ಐಟಮ್ಸ್ ಇರ್ಬೋದು. ಸೊ ಇಮ್ಮಿಡಿಯೇಟಾಗಿ ವಾಪಸ್ಸು ನಿಮ್ಮ ರೂಮ್ಗೆ ಅಥವಾ ನೀವು ಎಲ್ಲಿದ್ದೀರಾ ಅಲ್ಲಿ ನಿಮ್ಮ ಬಾಡಿಗೆ ತಿರ್ಗಾ ಆ್ಯಂಕರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಇಟ್ ಫೀಲ್ಸ್ ಲೈಕ್ ಯು ಆರ್ ಫ್ಲೋಟಿಂಗ್ ಇನ್ ಯುವರ್ ಮೈಂಡ್ ಈ ವಾರ. ಎಸ್ಪೆಷಲಿ ಹೆವಿ ಮಷಿನ್ರಿ ಎಲ್ಲ ಯೂಸ್ ಮಾಡ್ತಿದ್ರೆ, ನೀವು ಫ್ಯಾಕ್ಟ್ರಿನಲ್ಲೆಲ್ಲ ಕೆಲಸ ಮಾಡ್ತಿದ್ರೆ, ಅಥವಾ ಮನೆಯಲ್ಲೂ ಅಷ್ಟೇ, ವೆನ್ ಯು ಆರ್ ಕಟ್ಟಿಂಗ್ ಆರ್ ಚಾಪಿಂಗ್ ಶಾರ್ಪ್ ಆಬ್ಜೆಕ್ಟ್ಸ್ ಎಲ್ಲ ಯೂಸ್ ಮಾಡ್ತಿದ್ರೆ, ಬಿ ವೆರಿ ಅವೇರ್ ನೀವು ಕಟ್ ಮಾಡಬೇಕಾದ್ರೆ ಎಲ್ಲ. ಬಿಕಾಸ್ ಯು ಆರ್ ಥಿಂಕಿಂಗ್, ಮೈಂಡಲ್ಲಿ ಏನೇನೋ ಆಲೋಚನೆ ಮಾಡ್ತಾ ಇದ್ದೀರಾ, ಬಟ್ ಕೈಯಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ. ಸೊ ಒಂದು ಕಡೆ ಅಲೈನ್ ಆಗಿಲ್ಲ, ಯು ಹ್ಯಾವ್ ಟು ಬ್ರಿಂಗ್ ಯುವರ್ ಅಲೈನ್ಮೆಂಟ್. ಓಕೆ, ಸೊ ಇಲ್ಲಿ ಈ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಅಬ್ಸರ್ವ್ ಮಾಡೋದು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಓವರ್ಕಮ್ ಎನಿಥಿಂಗ್ ವಿತ್ ದಿಸ್ ಅಬ್ಸ್ಟಿಕಲ್ ಹಿಯರ್. ಈ ವಾರ ನಿಮಗೆ ನಿಮ್ಮ ಏಂಜಲ್ಸ್ ಬಂದು ವಾಲಂಟಿಯರ್ ಆಗಿ ನಿಮ್ಮನ್ನ ಪಾಸ್ ಮಾಡ್ತಾ ಇರೋ ಥರ ಇದೆ ಈ ವಾರ. ಯಾಕೆಂದರೆ ಏನೇ ಇಂಪಾರ್ಟೆಂಟ್ ಡಿಸಿಷನ್ಸ್ ಅಥವಾ ಇಂಪಾರ್ಟೆಂಟ್ ಆಗಿರೋ ವಿಚಾರಗಳು ಮಾಡೋಕ್ಕೆ ಹೋದರೆ ನೀವು ತುಂಬ ಕ್ಲಿಯರ್ ಆಗಿ ಆಲ್ 360 ಡಿಗ್ರಿ ನೋಡ್ತಾ ಇಲ್ಲ ಈ ವಾರ. ಯು ಆರ್ ಇನ್ ಯೋರ್ ಮೈಂಡ್. ಸೊ ವಾಲಂಟಿಯರ್ ಆಗಿ ಪಾಸ್ ಆಗ್ಬೋದು, ಕೆಲವೊಂದು ವಿಚಾರಗಳು ಸ್ಟಾಪ್ ಆಗ್ಬೋದು, ಅಥವಾ ಕೆಲವೊಂದು ವಿಚಾರಗಳು ಮುಂದೆ ಹೋಗೋದಕ್ಕೆ ಹೆಂಗೆ ಹೋಗಬೇಕು ಅಂತ ಗೊತ್ತಾಗದೇ ಇರ್ಬೋದು. ನೋ ದ್ಯಾಟ್ ಇದು ಆ್ಯಕ್ಚುಲ್ ಆಗಿ ನಿಮ್ಮ
ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಏಂಜಲ್ಸು ವಾಲಂಟಿಯರ್ ಆಗಿ ನಿಮ್ಮನ್ನು ಈ ವಾರ ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೊಳ್ದಿರ ನಿಮ್ಮನ್ನ ಪಾಸ್ ಮಾಡೋ ಪ್ರಯತ್ನ ಪಡ್ತಾ ಇರೋದು. ಬಿಕಾಸ್ ಈ ವಾರ ನೀವೇನೇ ಡಿಸಿಷನ್ಸ್ ತೊಗೊಂಡ್ರು ಆಲ್ ರೌಂಡ್ ಆಗಿ ಅಂದರೆ 360 ಡಿಗ್ರಿ ಅದ್ರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ. ಯು ಆರ್ ಜಸ್ಟ್ ಮಾಡಬೇಕು ಅನ್ನೋ ಥರ ಮಾಡ್ತಾ ಇದ್ದೀರಾ. ಫುಲ್ಲಾಗಿ ಕಾನ್ಫಿಡೆಂಟ್ ಆಗಿ ನಿಮ್ಮ ಬಾಡಿನಲ್ಲಿ ನೀವು ಆ್ಯಂಕರ್ ಆಗಿಲ್ಲ. ಸೊ ದೇರ್ ಕ್ಯಾನ್ ಬಿ ಸಮ್ ಡಿಲೇಸ್ ಅಥವಾ ಸಮ್ ಕ್ಯಾನ್ಸಲೇಷನ್ಸ್ ಈ ವಾರ. ಮತ್ತು ಅಗೇನ್ ಈ 2 ಕಾರ್ಡಲ್ಲೂ ಅಷ್ಟೇ ವಿ ಹ್ಯಾವ್ ಸ್ವರ್ಡ್ ಕೆಳಗಡೆ ಇಟ್ಕೊಂಡಿರೋದು, ವಿಚ್ ಮೀನ್ಸ್ ನಾವು ಯಾವುದೇ ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ, ಯಾವುದೇ ಬ್ಯಾಟಲ್ಗೆ ಹೋಗ್ತಾ ಇಲ್ಲ. ಸ್ವರ್ಡ್ ಮೇಲೆ ಪಾಯಿಂಟ್ ಮಾಡಿದರೆ ಇಟ್ ಮೀನ್ಸ್ ನಾವು ಮುಂದೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ಅಂಥೇಳಿ. ಈ ಕಾರ್ಡಲ್ಲೂ ಅಷ್ಟೇ ಸ್ವರ್ಡ್ ಕೆಳಗಡೆ ಇದೆ, ಮತ್ತು ಈ ಕಾರ್ಡಲ್ಲೂ ಸ್ವರ್ಡ್ ಬಂದು ಬೋಲ್ಡರ್ ಮಧ್ಯದಲ್ಲಿದೆ, ವಿಚ್ ಮೀನ್ಸ್ ಯು ಡೋಂಟ್ ಹ್ಯಾವ್ ಟು ಟೇಕ್ ಎನಿ ಆ್ಯಕ್ಷನ್ಸ್. ಯಾವುದೇ ಸೀರಿಯಸ್ ಆದ ಆ್ಯಕ್ಷನ್ಸು, ಸೀರಿಯಸ್ ಆದ ಡಿಸಿಷನ್ಸು, ಸೀರಿಯಸ್ ಆದ ಡಿಸ್ಕಷನ್ಸು ಯಾವುದೂ ಮಾಡುವಂಥ ನೆಸೆಸಿಟಿ ಇಲ್ಲ ಈ ವಾರ. ಆ ಥರ ಸಿಚುವೇಶನ್ ಬಂದ್ರೂ ತುಂಬ ಆಲೋಚನೆ ಮಾಡಿ ಆ ರಿಯಾಲಿಟಿನಲ್ಲಿ ನಿಮ್ಮನ್ನು ನೀವು ಆ್ಯಂಕರ್ ಮಾಡಿ ಆಮೇಲೆ ಅದ್ರ ಬಗ್ಗೆ ಡೆಸಿಷನ್ಸ್ ತೊಗೊಳ್ಳಿ. ಯು ಡೋಂಟ್ ಹ್ಯಾವ್ ಟು ಟೇಕ್ ಎನಿ ಸೀರಿಯಸ್ ಡೆಸಿಷನ್ಸ್. ಓಕೆ, ಮೆಡಿಟೇಟ್ ಮಾಡೋದು ಇಟ್ ವಿಲ್ ಹೆಲ್ಪ್. ನೇಚರ್ ವಾಕ್ ಮಾಡೋದು ಹೆಲ್ಪ್ ಮಾಡುತ್ತೆ. ಮತ್ತು ಯೋಗ ಮಾಡೋದು, ಎಕ್ಸಸೈಸ್ ಮಾಡೋದು, ಇದೆಲ್ಲ ನಿಮ್ಮ ಮೈಂಡಿಂದ ನಿಮ್ಮ ಬಾಡಿಗೆ ನಿಮ್ಮನ್ನು ತರೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಈ ವಾರ. ಓಕೆ, ದ ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ 3 ಆಫ್ ಕಪ್ಸ್. ಸೊ ಈ ವಾರ ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಮಾಡೋದಕ್ಕೆ ಇಟ್ ಈಸ್ ಅ ವಂಡರ್ಫುಲ್ ಟೈಮ್. ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಇಟ್ ಈಸ್ ಅ ವಂಡರ್ಫುಲ್ ವೀಕ್. ಜನರಲ್ ಆಗಿ ಟು ರಿಲ್ಯಾಕ್ಸ್, ಟು ಎಂಜಾಯ್, ಟು ಟೇಕ್ ಕೇರ್, ಇಟ್ ಈಸ್ ಅ ವಂಡರ್ಫುಲ್ ವೀಕ್. ದ ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಈಸ್ 7 ಆಫ್ ವಾಂಡ್ಸ್. ಡಿಸಿಷನ್ಸ್ ಮಾಡೋದಕ್ಕೆ ಇಟ್ ವಿಲ್ ಬಿ ಸ್ವಲ್ಪ ಡಿಫಿಕಲ್ಟ್ ನಿಮಗೆ ಈ ವಾರ. ನೀವೇನಾದರೂ ಡಿಸಿಷನ್ಸ್ ಮಾಡೋಕ್ಕೆ ಹೋದರೆ ಯು ಮೇ ಗೆಟ್ ಲಿಟಲ್ ಬಿಟ್ ಕನ್ಫ್ಯೂಸ್ಡ್. ಬಟ್ ಯಾವುದೇ ಡಿಸಿಷನ್ಸ್ ಇಲ್ದಿರ ಪ್ಲೇನ್ ಆಗಿ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದರೆ ಇಟ್ ಫೀಲ್ಸ್ ಗುಡ್. ಓಕೆ, ಅಂದರೆ ಎಲ್ಲಾದರೂ ಹೊರಗಡೆ ಹೋಗೋದು, ಅಥವಾ ರಿಲ್ಯಾಕ್ಸ್ ಮಾಡೋದು, ಅಥವಾ ಫ್ರೆಂಡ್ಸ್ನ ಮೀಟ್ ಮಾಡೋದು, ಫ್ಯಾಮಿಲಿನ ಮೀಟ್ ಮಾಡೋದು, ನೀವೆಲ್ಲಾದರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ಜನರಲ್ ಆಗಿ ಹೋಗೋದು. ಸೊ ದೇರ್ ಇಸ್ ನೋ ಮೇಜರ್ ಡಿಸಿಷನ್ಸ್ ಅಲ್ಲೆಲ್ಲ. ಇಟ್ ಈಸ್ ಸಿಂಪಲ್, ಇಟ್ ಈಸ್ ಈಸಿ. ಆ ಥರ ಕೆಲಸಗಳು ಮಾಡೋದಕ್ಕೆ ಇಟ್ ಈಸ್ ಅ ವಂಡರ್ಫುಲ್ ವೀಕ್. ಯಾವುದಾದ್ರೂ ಸೀರಿಯಸ್ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಮಾಡ್ತೀನಿ ಅಂದರೆ ಯು ಮೇ ಫೀಲ್ ಅ ಲಿಟಲ್ ಓವರ್ವೆಲ್ಮ್ಡ್. ಮುಂದೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದು, ಯು ಮೇ ಫೀಲ್ ಅ ಲಿಟಲ್ ಕನ್ಫ್ಯೂಸ್ಡ್. ಸೊ ಇಟ್ಸ್ ಓಕೆ. ಈ ವಾರ ಯಾವುದೇ ದೊಡ್ಡ ಪ್ರಾಜೆಕ್ಟ್ಸ್ನ ತೊಗೊಳ್ಳಿಲ್ಲ ಅಂದರೆ, ಅಥವಾ ಯಾವುದು ದೊಡ್ಡ ಕೆಲಸಗಳು ಮಾಡಲಿಲ್ಲ ಅಂದರೆ, ದಿಸ್ ವೀಕ್ ಕೀಪ್ ಇಟ್ ಸಿಂಪಲ್. ಓಕೆ, ಇಟ್ ಈಸ್ ರಿಯಲಿ ಓಕೆ ಟು ಕೀಪ್ ಇಟ್ ಸಿಂಪಲ್. ಈ ವಾರ ವಿ ಹ್ಯಾವ್ ಕಿಂಗ್ ಆಫ್ ಪೆಂಟಿಕಲ್ಸ್. ಸೊ ಅಂಥ ಮೇಜರ್ ಆಗಿರುವಂಥ ಯಾವುದೇ ಡಿಸಿಷನ್ಸು ಅಥವಾ ಮೇಜರ್ ಆಗಿರುವಂಥದ್ದು ಯಾವುದೇ ಸಿಚುವೇಶನ್ಸ್ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ನೀವು ಇಟ್ ಫೀಲ್ಸ್ ಲೈಕ್ ಯು ಆರ್ ಸಿಟ್ಟಿಂಗ್ ಹಿಯರ್. ಈ ಕಾರ್ಡಲ್ಲೂ ಅಷ್ಟೇ ಯು ಆರ್ ಡಿಫೆಂಡಿಂಗ್ ಹಿಯರ್. ಮತ್ತು 2 ಕಾರ್ಡಲ್ಲೂ ಸ್ವೋರ್ಡ್ಸ್ ಬಂದು ಕೆಳಗಡೆ ಇದೆ, ಸ್ವೋರ್ಡ್ಸ್. ಸೊ ವಿಚ್ ಮೀನ್ಸ್ ಈ ವಾರ ದಿಸ್ ಈಸ್ ವಂಡರ್ಫುಲ್ ಫಾರ್ ರಿಲ್ಯಾಕ್ಸೇಷನ್, ವಂಡರ್ಫುಲ್ ಫಾರ್ ವೆಕೇಷನ್, ವಂಡರ್ಫುಲ್ ಫಾರ್ ಮೀಟಿಂಗ್ ನಿಮ್ಮ ಫ್ರೆಂಡ್ಸ್ನ, ಫ್ಯಾಮಿಲಿನ. ವಂಡರ್ಫುಲ್ ವೀಕ್. ನಿಮ್ಮ ಕೆಲಸನ ನೀವು ಮುಗಿಸ್ಕೊಳ್ಳೋದಕ್ಕೆ, ನಿಮ್ಮ ಪೆಂಡಿಂಗ್ ಕೆಲಸಗಳನ್ನ ನೀವು ಮುಗಿಸ್ಕೊಳ್ಳೋದಕ್ಕೆ, ಅಥವಾ ನಿಮ್ಮನ್ನು ನೀವು ನೋಡ್ಕೊಂಡಿಲ್ಲ ತುಂಬ ಕಾಲದಿಂದ, ಯು ಆರ್ ಇಗ್ನೋರಿಂಗ್ ಯುವರ್ ಸೆಲ್ಫ್ ಅಂತ ಅಂದರೆ ಇಟ್ ಈಸ್ ಫಂಟಾಸ್ಟಿಕ್ ವೀಕ್. ನಿಮ್ಮನ್ನು ನೀವು ರೆಸ್ಟ್ ಮಾಡೋದಕ್ಕೆ ದಿಸ್ ಫೀಲ್ಸ್ ಲೈಕ್ ಅ ಸ್ಲೋ ವೀಕ್. ಓಕೆ, ಗ್ರೂಪ್ ನಂಬರ್ 1, ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಸ್ಲೋ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಬರ್ತಾ ಇರುವಂಥ ಮೆಸೇಜು. ಮತ್ತು ಈ ಕಾರ್ಡಲ್ಲಿ ವಿ ಹ್ಯಾವ್ 5 ಆಫ್ ಪೆಂಟಿಕಲ್ಸ್. ಕಿಂಗ್ ಆಫ್ ಪೆಂಟಿಕಲ್ಸ್ ಜೊತೆ 5 ಆಫ್ ಪೆಂಟಿಕಲ್ಸ್, ವಿಚ್ ಈಸ್ ಅ ವೆರಿ ಕ್ರೇಜಿ ಕಾಂಬಿನೇಷನ್. ದಿಸ್ ಈಸ್ ದ ರಿಚೆಸ್ಟ್ ಕಾರ್ಡ್ ಆ್ಯಂಡ್ ದಿಸ್ ಈಸ್ ದ ಲ್ಯಾಕ್. ಓಕೆ, ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಆ ಲ್ಯಾಕ್ ಮೆಂಟಾಲಿಟಿನಲ್ಲಿರುವಂಥ ಕಾರ್ಡು. ಬಟ್ ವಿ ಹ್ಯಾವ್ ಕಿಂಗ್ ಆಫ್ ಪೆಂಟಿಕಲ್ಸ್ ಹಿಯರ್. ನಿಮ್ಮ ಮೈಂಡು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಿಲ್ಲ, ಅಥವಾ ನಿಮಗೆ ತಿಳ್ಕೊಳ್ಳೋಕ್ಕಾಗ್ತಿಲ್ಲ ಈ ವಾರ. ಸೊ ಡೋಂಟ್ ರಿಯಲಿ ಟೇಕ್ ಎನಿಥಿಂಗ್ ಸೀರಿಯಸ್ಲಿ. ನಿಮ್ಮ ಮೈಂಡ್ ನಿಮಗೆ ಏನಾದರೂ ಹೇಳಿದರೆ, ನಮ್ಮ ಕೈಲಿ ಇದಾಗಲ್ಲ, ನಮ್ಮ ಜೀವನ ಇರೋದೇ ಹೀಗೆ, ನಮ್ಮ ಹತ್ರ ಕಾಸಿಲ್ಲ, ದುಡ್ಡು ಮಾಡೋದು ತುಂಬ ಕಷ್ಟ ನನಗೆ, ಈ ಥರ ಎಲ್ಲ ನಿಮ್ಮ ಮೈಂಡಲ್ಲಿ ಸ್ಟೋರೀಸ್ ಬರ್ತಾಯಿದ್ರೆ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಆ್ಯಕ್ಚುಲಿ ನಿಮಗೆ ಗೊತ್ತು ನೀವು ಕಿಂಗ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಅಂತ ಹೇಳಿ. ಕಿಂಗ್ ಆಫ್ ಪೆಂಟಿಕಲ್ಸ್ ಇಸ್ ದ ಕಿಂಗ್ ಆಫ್ ಮಟೀರಿಯಲ್ ರೆಲ್ಮ್. ಇಡೀ ಮಟೀರಿಯಲಿಸ್ಟಿಕ್ ಆಸ್ಪೆಕ್ಟಲ್ಲಿ ಹಿ ಈಸ್ ದ ಕಿಂಗ್. ನಿಮಗೆ ಗೊತ್ತು ನೀವು ಕಿಂಗ್
ಥಿಂಗ್ ಅಂಥೇಳಿ. ಬಟ್ ನಿಮ್ಮನ್ನು ನೀವು ನಾನು ಅದಲ್ಲ ಅಥವಾ ನಾನು ಅದು ಅಂತ ನಂಬೋದು ನನ್ನ ಕೈಲಾಗಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂತಂದರೆ ಯುವರ್ ಮೈಂಡ್ ಇಸ್ ಕೈಂಡ್ ಆಫ್ ಟ್ರಿಕ್ಕಿಂಗ್ ಯು ಈ ವಾರ ಟು ಫೀಲ್ ಲೈಕ್ ನಿಮ್ಮ ಕೈಲಾಗಲ್ಲ ಅನ್ನೋ ಥರ. ಸೊ ಡೋಂಟ್ ಟೇಕ್ ನಿಮ್ಮ ಮೈಂಡನ್ನು ವೆರಿ ವೆರಿ ಸೀರಿಯಸ್ಲಿ. ಆದಷ್ಟು ನಿಮ್ಮನ್ನು ನೀವು ಆ್ಯಂಕರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ವಂಡರ್ಫುಲ್ ವೀಕ್ ಎಕ್ಸಸೈಸ್ ಮಾಡೋದಕ್ಕೆ, ಎಸ್ಪೆಷಲಿ ಯೋಗ ಮಾಡೋದಕ್ಕೆ, ಸ್ಟ್ರೆಚಸ್ ಮಾಡೋದಕ್ಕೆ, ಸೂರ್ಯ ನಮಸ್ಕಾರ, ಸೊ ಏನೆಲ್ಲ ನಿಮ್ಮನ್ನು ನಿಮ್ಮ ಬಾಡಿ ಒಳಗಡೆ ಹಿಡಿದಿಡೋ ಅಂಥ ಪ್ರಯತ್ನ ಮಾಡೋ ಹೆಲ್ಪ್ ಮಾಡುತ್ತೆ ಅದನ್ನು ಮಾಡೋದು. ಇಟ್ ಈಸ್ ಗೋಯಿಂಗ್ ಟು ಬಿ ಫಂಟಾಸ್ಟಿಕ್. Again we have hanged man here. This is pause. Okay, ನಿಮ್ಮ ಏಂಜಲ್ ಕಾರ್ಡ್ ಮೇಲೆ ಬರ್ತಾ ಇರೋಂಥ ಕಾರ್ಡ್ ಇದು ಹ್ಯಾಂಗ್ಡ್ ಮ್ಯಾನ್, ವಿಚ್ ಮೀನ್ಸ್ ವಾಲಂಟಿಯರ್ ಆಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನ ಪಾಸ್ ಮಾಡಿಸ್ತಾ ಇರೋದು ಈ ವಾರ. ನಥಿಂಗ್ ಸೀರಿಯಸ್, ಡೋಂಟ್ ಡೂ ಎನಿಥಿಂಗ್ ಸೀರಿಯಸ್ ದಿಸ್ ವೀಕ್. ಇಫ್ ಪಾಸಿಬಲ್ ಟೇಕ್ ಅ ವೆಕೇಶನ್, ಟೇಕ್ ಅ ಔಟಿಂಗಿಗೆ ಹೋಗೋದು, ರಿಲ್ಯಾಕ್ಸ್ ಮಾಡೋದು, ಫ್ರೆಂಡ್ಸ್ನ ಮೀಟ್ ಮಾಡೋದು, ಜಸ್ಟ್ ಕೀಪ್ ಇಟ್ ಸಿಂಪಲ್. ದಿಸ್ ಇಸ್ ನಾಟ್ ಅ ಹೆವಿ ಡ್ಯೂಟಿ, ಹೆವಿ ಆ್ಯಕ್ಷನ್ ವೀಕ್ ಇದು. ಯಾಕೆಂದರೆ ಈ ಕಾರ್ಡಲ್ಲಿ ಯು ಹ್ಯಾವ್ ಅ ಕನ್ಫ್ಯೂಷನ್ ಟೇಕಿಂಗ್ ಡಿಸಿಷನ್ಸ್, ಅಥವಾ ಏನೇನಾದರೂ ಸೀರಿಯಸ್ ಆಗಿ ಮಾಡೋಕ್ಕೆ ಹೋದರೆ ಯು ಮೇ ಫೀಲ್ ಓವರ್ವೆಲ್ಮ್ಡ್. ಸೊ ದಿಸ್ ಈಸ್ ನಾಟ್ ದ ವೀಕ್ ತುಂಬ ಸೀರಿಯಸ್ ಆಗಿರುವಂಥ ಕೆಲಸ ಮಾಡೋದಕ್ಕೆ, ಸೀರಿಯಸ್ ಡಿಸ್ಕಷನ್ಸ್ಗಳಿಗೆ ಅಥವಾ ಸೀರಿಯಸ್ ಪ್ಲ್ಯಾನಿಂಗಿಗೆಲ್ಲ ದಿಸ್ ಇಸ್ ನಾಟ್ ಅ ವೀಕ್ ಫಾರ್ ಯು. ದಿಸ್ ಈಸ್ ದ ವೀಕ್ ಫಾರ್ ವಾಲಂಟಿಯರ್ಲಿ ಪಾಸ್ ಮಾಡೋದಕ್ಕೆ, ರಿಲ್ಯಾಕ್ಸ್ ಮಾಡೋದಕ್ಕೆ, ಮತ್ತು ಸಿಚುವೇಶನ್ ಸ್ವಲ್ಪ ಕ್ಲಿಯರ್ ಆದಮೇಲೆ ನೀವು ಆ್ಯಕ್ಷನ್ಸ್ ತೊಗೊಳ್ಳೋದಕ್ಕೆ. ಮತ್ತು ನಿಮ್ಮ ಮೈಂಡನ್ನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಬೇಡಿ, ಯಾಕೆಂದರೆ ಇಟ್ ಮೇ ಪ್ಲೇ ಟ್ರಿಕ್ಸ್ ವಿತ್ ಯು. ಯಾಕೆಂದರೆ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಜೊತೆ 5 ಆಫ್ ಪೆಂಟಿಕಲ್ಸ್ ಇರೋದು, ಇಟ್ ಈಸ್ ಟು ಡಿಫ್ರೆಂಟ್ ವರ್ಲ್ಡ್. ಓಕೆ, ನಿಮಗೆ ಗೊತ್ತಿರೋವಂಥ ಸತ್ಯ ನಿಮ್ಮ ಒಳಗಡೆ ನಿಮಗೆ ಅನಿಸೋ ಅಂಥದ್ದು ಐ ಆಮ್ ಅ ಕಿಂಗ್, ಐ ಆಮ್ ಅ ಕ್ವೀನ್ ಎನರ್ಜಿ. ಬಟ್ ನಿಮ್ಮ ಮೈಂಡು ಇಟ್ ವಿಲ್ ಫೂಲ್ ಯು, ನೋ ನಥಿಂಗ್ ಇಸ್ ಪಾಸಿಬಲ್, ನಮ್ಮ ಕೈಲಿ ಆಗಲ್ಲ ಅನ್ನೋ ಥರ. ಮತ್ತು ಈ ಕಾರ್ಡಲ್ಲೂ ಅಷ್ಟೇ ಡಿಫೆಂಡ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ನಿಮ್ಮ ಮೈಂಡ್ ಜೊತೆ ಫೈಟ್ ಮಾಡೋದಕ್ಕೆ ಹೋಗಬೇಡಿ. ಇಟ್ಸ್ ಓಕೆ, ಅದೇನು ಹೇಳುತ್ತೆ ಹೇಳ್ಕೊಳ್ಳಿ, ಬಟ್ ಯು ನೋ ಇನ್ ಯೋರ್ ಹಾರ್ಟ್ this too shall pass, I'm going to be fine ಅಂತ ಹೇಳಿ. ಸೊ ಪ್ಲ್ಯಾನ್ ಯುವರ್ ವೀಕ್ ಅಹೆಡ್. ಹಿಂದಿನ ದಿನನೇ ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಡೋಂಟ್ ಗೆಟ್ ಇನ್ ಟು ಓವರ್ವೆಲ್ಮಿಂಗ್ ಸಿಚುವೇಶನ್ಸ್. ನಿಮ್ಮನ್ನು ನೀವು ಓವರ್ವೆಲ್ಮ್ ಮಾಡ್ಕೋಬೇಡಿ. ತುಂಬ ಸೀರಿಯಸ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ ಯಾವ ಕೆಲಸನೂ ಅಂದರೆ ಇಟ್ ಇಸ್ ಟೋಟಲಿ ಫೈನ್. ಸೇ ನೋ. ನಿಮಗೆ ಯಾವ ಕೆಲಸ ಜಾಸ್ತಿ ಅನ್ನಿಸ್ತಾ ಇದೆ, ಇಟ್ಸ್ ಓಕೆ ಫಾರ್ ಯು ಟು ಸೇ ನೋ, ಅಥವಾ ಪೋಸ್ಟ್ಪೋನ್ ಮಾಡೋದಕ್ಕೆ. ಇಫ್ ಯು ವಾಂಟ್ ಟು ರಿಲ್ಯಾಕ್ಸ್, ಪ್ಲೀಸ್ ರಿಲ್ಯಾಕ್ಸ್. ಡೋಂಟ್ ಟೇಕ್ ವೆರಿ ಸೀರಿಯಸ್ಲಿ ಈ ವಾರನ. ಆಲ್ ರೈಟ್. ಸೊ ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ಯು ಹ್ಯಾವ್ ಅ ವೆರಿ ಸಿಂಪಲ್ ಪ್ಲೇನ್ ವೀಕ್. ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ರಿಮೈಂಡ್ ಯುವರ್ ಸೆಲ್ಫ್ ಇಟ್ಸ್ ಓಕೆ ಅಂತ ಹೇಳಿ. ಸೊ ಇಟ್ಸ್ ಓಕೆ ಟು ಪಾಸ್, ಕನೆಕ್ಟ್ ವಿತ್ ಯುವರ್ ಏಂಜಲ್ಸ್. ಯಾಕೆಂದರೆ ದಿಸ್ ವೀಕ್ ಇನ್ನು ಹೈಲೈಟ್ ಬಂದು ದಿಸ್ ಈಸ್ ಅ ಪರ್ಫೆಕ್ಟ್ ವೀಕ್ ನಿಮ್ಮ ಏಂಜಲ್ಸ್ ಜೊತೆ, ನಿಮ್ಮ ಗೈಸ್ ಜೊತೆ ಕನೆಕ್ಟ್ ಮಾಡೋದಕ್ಕೆ. ಬಿಕಾಸ್ ಯು ಆರ್ ಟೂ ಮಚ್ ಇನ್ ಸ್ಪಿರಿಚುವಲ್ ಮೈಂಡ್ಸೆಟ್, ಅಥವಾ ನಿಮ್ಮ ಸ್ಪಿರಿಚುವಲ್ ವರ್ಲ್ಡಲ್ಲಿ ಇರೋ ಥರ ಇದೆ, ಆಲ್ಮೋಸ್ಟ್ ನಿಮ್ಮ ಮೈಂಡಲ್ಲಿ ಇರೋ ಥರ ಇದೆ. ಸೊ ದಿಸ್ ಕ್ಯಾನ್ ಬಿ ಅ ಫಂಟಾಸ್ಟಿಕ್ ವೀಕ್ ಮೆಡಿಟೇಷನ್ ಮಾಡೋದಕ್ಕೆ. ಮೆಡಿಟೇಷನ್ ಪ್ರಾಕ್ಟೀಸಸ್ ನೀವು ಮಾಡಿಲ್ಲ ಅಂದರೆ ಅದ್ರ ಬಗ್ಗೆ ಜಾಸ್ತಿ ಇನ್ನೂ ತಿಳ್ಕೊಳ್ಳೋದಕ್ಕೆ ಅಥವಾ ಇನ್ನೂ ಆಳವಾಗಿ ಹೋಗೋದಕ್ಕೆ. ಆಲ್ ರೈಟ್. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ನಿಮಗೆ ಈ ವೀಕಿನ ಎನರ್ಜಿ ಪ್ರೆಡಿಕ್ಷನ್ಸ್. ಟೇಕ್ ಇಟ್ ಸ್ಲೋ, ಟೇಕ್ ಇಟ್ ಸ್ಟಡಿ. ಅದು ನಿಮ್ಮ ಈ ವೀಕಿನ ಮಂತ್ರ. ಐ ವಿಲ್ ಟೇಕ್ ಇಟ್ ಸ್ಲೋ, ಐ ವಿಲ್ ಟೇಕ್ ಇಟ್ ಸ್ಟಡಿ. ಆ್ಯಂಡ್ ಫಂಟಾಸ್ಟಿಕ್ ವೀಕ್ ನಿಮಗೆ to relax and to vacation and to take a step back and relax more. All right, so that's all I have. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗ್ ಅಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಆಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಶಾಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ಸೊ ನಿಮ್ಮ ಗ್ರೂಪ್ಗೆ ಮೆಸೇಜ್ ಬರ್ತಾ ಇರೋದು, ಇಟ್ ಫೀಲ್ಸ್ ವೆರಿ ವೆರಿ ಕನ್ಫ್ಯೂಸಿಂಗ್ ಮೆಸೇಜಸ್. ನನಗೆ ಒಂದ್ಸಲ ಒಂದು ಮೆಸೇಜ್ ಬರ್ತಾ ಇದೆ, ಮತ್ತು ಅದು ಕರೆಕ್ಟಾ ಅಲ್ವಾ ಅಂತ ಹೇಳಿ ಡೌಟ್ ಪಟ್ಟು ಮತ್ತೆ ಮೆಡಿಟೇಟ್ ಮಾಡಿ ಮತ್ತೆ ಕೂತ್ಕೊಂಡಾಗ ಅದೇ ಮೆಸೇಜು ಬೇರೆ ರೀತಿ ಬರ್ತಾ ಇದೆ. ಸೊ ಇಟ್ ಫೀಲ್ಸ್ ಲೈಕ್ ಅ ಲಿಟಲ್ ಬಿಟ್ ಆಫ್ ಕನ್ಫ್ಯೂಷನ್ ನಿಮ್ಮ ಗ್ರೂಪ್ನ ಎನರ್ಜಿಗೆ ನಾನು ಕನೆಕ್ಟ್ ಮಾಡಿದ ತಕ್ಷಣ. ಅಂದರೆ ಏನು ಮಾಡಬೇಕು ಅಂತ ಇಮ್ಮಿಡಿಯೇಟಾಗಿ ಗೊತ್ತಾಗದೆ ಹೋಗ್ಬೋದು, ಮತ್ತು ತುಂಬ ಡೌಟ್ಸ್ ಪಡ್ಬೋದು ನಿಮ್ಮ ಲೈಫ್ ಪಾತ್ ಬಗ್ಗೆ, ನೀವು ನಡೀತಾ ಇರೋವಂಥ ಈ ದಾರಿ ಬಗ್ಗೆ. ಇನ್ ಜನರಲ್ ಆಗಿ ನಿಮ್ಮನ್ನು ನೀವು ಡೌಟ್ ಪಡೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಈ ವಾರ. ಮತ್ತು ಎಲ್ಲನೂ ಕ್ವೆಶ್ಚನ್ ಮಾಡೋದು, ಎಲ್ಲನೂ ಡೌಟ್ ಮಾಡೋದು, ನಾನು ಸರಿಯಾಗಿರೋ ದಾರಿನಲ್ಲಿದ್ದೀನಾ ಅಥವಾ ಇನ್ನೇನು ಮಾಡಬೇಕು, ನಾನು ಎಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀನಿ, ಅಷ್ಟೇ ಜೀವನದಲ್ಲಿ ಯಾವುದೇ ರೀತಿಯಾದ ಸಕ್ಸಸ್ ಸಿಗಲ್ಲ, ಅಥವಾ ನಾನು ಫೇಲ್ ಆಗ್ತಾ ಇದ್ದೀನಿ, ಅಥವಾ ನಾನು ಇಟ್ ಫೀಲ್ಸ್ ಲೈಕ್ ನನ್ನನ್ನು ನಾನೇ ಡೌಟ್
ಕಷ್ಟಪಟ್ಕೊಂಡು ಡಿಸಪಾಯಿಂಟ್ಮೆಂಟ್ ಸ್ಟೇಟ್ಗೆ ನನ್ನನ್ನು ನಾನು ಹಾಕ್ಕೊಳ್ತಾ ಇರೋ ಥರ ಇದೆ ವಾಲಂಟಿಯರ್ ಆಗಿ. ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಇಟ್ ಫೀಲ್ಸ್ ಲೈಕ್ ಐ ಹ್ಯಾವ್ ಟು ಡೌಟ್ ನನ್ನ ನಡೀತಾ ಇರೋವಂಥ ದಾರಿನ ಅಥವಾ ನನ್ನ ಲೈಫ್ನ ಅಥವಾ ನನ್ನ ಎಬಿಲಿಟೀಸ್ನ, ನನ್ನ ಸ್ಕಿಲ್ಸ್ನ, ನನ್ನ ಟ್ಯಾಲೆಂಟ್ಸ್ನ. ಇಟ್ ಫೀಲ್ಸ್ ಲೈಕ್ ಐ ಆಮ್ ಡೌಟಿಂಗ್. ಓಕೆ, ಸೊ ಆ ರೀತಿ ಎನರ್ಜಿ. ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಎನರ್ಜಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಡೋಂಟ್ ಟೇಕ್ ನಿಮ್ಮ ಇಂಟರ್ನಲ್ ಡೈಲಾಗ್ಸ್ನ ತುಂಬ ಸೀರಿಯಸ್ ಆಗಿ. ಗ್ರೂಪ್ ನಂಬರ್ 1ಗೂ ಇದೇ ರೀತಿ ಮೆಸೇಜ್ ಬಂತು, ಬಟ್ ಇನ್ ಅ ಡಿಫ್ರೆಂಟ್ ವೇ. ಬಟ್ ನಿಮಗೆ ಹೇಳ್ತಾ ಇರೋದು, ಲುಕ್ಸ್ ಲೈಕ್ ಎಲ್ಲರನ್ನೂ ವಾಲಂಟಿಯರ್ ಆಗಿ ಈ ವಾರ ಪಾಸ್ ಮಾಡ್ತಾ ಇರೋ ಥರ ಇದೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಅಷ್ಟು ಸೀರಿಯಸ್ ಆಗಿ ಏನು ಮಾಡೋದು ಬೇಡ ಈ ವಾರ. ಇಟ್ಸ್ ಓಕೆ ಫಾರ್ ಯು ಟು ರಿಲ್ಯಾಕ್ಸ್ ದಿಸ್ ವೀಕ್. ಏನು ಡೈಲಿ ಆ್ಯಕ್ಟಿವಿಟೀಸ್ ಏನು ಮಾಡಬೇಕು ಮಾಡಿ, ಬಟ್ ಈ ಥರ ಕನ್ಫ್ಯೂಷನ್ ಆದಾಗ, ಆ ಫಿಯರ್ಫುಲ್ ಸ್ಟೇಟಲ್ಲಿದ್ದಾಗ ನಿಮ್ಮನ್ನು ನೀವು ರಿಮೈಂಡ್ ಮಾಡ್ಕೊಳ್ಳಿ, I believe in myself, I believe in my life, I believe in my angels, gods and higher powers ಅಂತ ಹೇಳಿ. ಈ ವಾರ ನಿಮ್ಮನ್ನು ನೀವು ಡೌಟ್ ಮಾಡ್ಕೊಳ್ಳೋ ಅಂಥದ್ದು ತುಂಬ ತುಂಬ ಸ್ಟ್ರಾಂಗ್ ಆಗಿದೆ ಎನರ್ಜಿ. ಮತ್ತು ಅನ್ನೆಸಸರಿಯಾಗಿ ಡಿಸಪಾಯಿಂಟ್ ಆಗೋದು, ಸಡನ್ನಾಗಿ ಇಷ್ಟು ದೂರ ಬಂದಿದ್ದೀನಿ, ಇನ್ನೂ ಎಷ್ಟು ದೂರ ಹೋಗಬೇಕು ಅಂಥೇಳಿ ನಮ್ಮನ್ನು ನಾವು ಕ್ವೆಶ್ಚನ್ ಮಾಡ್ಕೊಳ್ಳೋದು, ಸ್ವಲ್ಪ ಇಂಪೇಷನ್ಸ್ ಆಗೋದು. ಏನಾದರೂ ಮಾಡಬೇಕಾದ್ರೆ ಎಷ್ಟೊತ್ತು ಮಾಡಬೇಕು, ಇದನ್ನು ಎಷ್ಟೊತ್ತು ವೇಟ್ ಮಾಡಬೇಕು. ಸೊ ಇಂಪೇಷನ್ಸು ಮತ್ತು ಸ್ವಲ್ಪ ರೆಸ್ಲೆಸ್ನೆಸ್ಸು. ಸೊ ದಿಸ್ ಈಸ್ ನಾಟ್ ವೀಕ್ ನಾವು ಸೀರಿಯಸ್ ಆಗಿರೋಂಥ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಎಲ್ಲರಿಗೂ ಓವರಾಲ್ ಆಗಿ. ಗ್ರೂಪ್ ನಂಬರ್ 1ಗೆ ನಿಮಗೆ ಯಾರೇ ಈ ರೀಡಿಂಗ್ಸ್ನ ನೋಡಿದ್ರೂ, ದಿಸ್ ವೀಕ್ ಫೀಲ್ಸ್ ಮೋರ್ ಲೈಕ್ ಸಿಂಪಲ್ಲಾಗಿ. ಈ ವಾರ ನಾವು ಎಷ್ಟು ಸಿಂಪಲ್ ಆಗಿರೋ ವಿಚಾರ ಮಾಡ್ತೀವಿ, ಎಷ್ಟು ಸಿಂಪಲ್ ಆಗಿರೋವಂಥ ಆ್ಯಕ್ಟಿವಿಟೀಸ್ ಇಟ್ಕೊಳ್ತೀವಿ, ಎಷ್ಟು ಆರಾಮಾಗಿ ಇರೋ ಪ್ರಯತ್ನ ಪಡ್ತೀವಿ, ಎಷ್ಟು ರಿಲ್ಯಾಕ್ಸ್ಡ್ ಆಗಿರೋ ಅಷ್ಟು ಪ್ರಯತ್ನ ಪಡ್ತೀವಿ, ಅಷ್ಟು ಒಳ್ಳೆಯದು. ನಮ್ಮ ಮೈಂಡನ್ನು ನಾವು ಸೀರಿಯಸ್ ಆಗಿ ತೊಗೊಳ್ದಿರ, ನಮ್ಮ ಪಾತ್ನ ಅಥವಾ ನಾವು ನಡೀತಾ ಇರೋವಂಥ ದಾರಿನ ಕ್ವೆಶ್ಚನ್ ಮಾಡ್ದಿರಾ. ಯಾಕೆಂದರೆ ಇಷ್ಟು ದೂರ ಬಂದಿದ್ದೀವಿ ಅಂದರೆ ನಮಗೆ ನಂಬಿಕೆ ಇರೋದಕ್ಕೇ ನಾವು ತೊಗೊಂಡಂಥ ಆ್ಯಕ್ಷನ್ಸ್ ತೊಗೊಂಡಿದ್ದು, ಮಾಡಿದಂಥ ಡಿಸಿಷನ್ಸ್ ಮಾಡಿದ್ದು. ಸೊ ಈ ವಾರ ನಮ್ಮ ಪಾಸ್ಟ್ ಡಿಸಿಷನ್ಸ್ನೆಲ್ಲ ನಾವು ಕ್ವೆಶ್ಚನ್ ಮಾಡೋ ಥರ, ಇದು ಕರೆಕ್ಟಾಗಿ ಡಿಸಿಷನ್ಸ್ ತೊಗೊಂಡು ಇದು ಬಿಟ್ಟು ಅದನ್ನು ತೊಗೊಂಡಿದ್ದರೆ ಈಸಿ ಆಗ್ತಿತ್ತಾ. ಸೊ ಆ ರೀತಿ ನೀವೇನಾದರೂ ಶಾಪಿಂಗ್ ಮಾಡ್ತಿದ್ರೆ, ಪರ್ಚೇಸ್ ಮಾಡ್ತಿದ್ರು ಅಷ್ಟೇ, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ನಿಮಗೆ ಎರಡರ ಮಧ್ಯ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಅಥವಾ ಎಷ್ಟೊಂದು ಐಟಮ್ಸ್ ಮಧ್ಯ ಏನನ್ನು ತೊಗೋಬೇಕು ಅಂತ ಡಿಸೈಡ್ ಮಾಡೋದು. ಇಟ್ ಫೀಲ್ಸ್ ಲೈಕ್ ಯು ಆರ್ ಡೌಟಿಂಗ್ ಅ ಲಾಟ್ ನಿಮ್ಮ ಡಿಸಿಷನನ್ನು ಈ ವಾರ. ಓಕೆ, ಸೊ ಇಟ್ಸ್ ಓಕೆ. ನಿಮಗೆ ಆ ಕ್ಲಾರಿಟಿ ಇಲ್ಲ ಅಂತಂದರೆ ಯಾವುದೇ ಸೀರಿಯಸ್ ಆದಂಥ ಡಿಸಿಷನ್ಸ್ ತೊಗೋಬೇಡಿ. ಇಟ್ಸ್ ಓಕೆ ಫಾರ್ ಯು ಟು ಟೇಕ್ ಥಿಂಗ್ಸ್ ಸ್ಲೋ. ಗ್ರೂಪ್ ನಂಬರ್ 1, ದ ಫಸ್ಟ್ ಕಾರ್ಡ್ ಇಸ್ ನ್ಯಾವಿಗೇಟಿಂಗ್ ಬೈ ದ ಸ್ಟಾರ್ಸ್. ಸೊ ಈ ಕಾರ್ಡಲ್ಲಿ ನನಗೆ ಕಾಣಿಸ್ತಾ ಇರೋದು, ನಿಮ್ಮ ಜರ್ನಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮ್ಮ ಪ್ರಾಜೆಕ್ಟ್ ಇರ್ಬೋದು, ನಿಮ್ಮ ಕರಿಯರ್ ಇರ್ಬೋದು, ಅಥವಾ ನಿಮ್ಮ ಡಿಸಿಷನ್, ಪಾಸ್ಟ್ ಡಿಸಿಷನ್ಸ್ ಇರ್ಬೋದು. ಈ ಕಾರ್ಡಲ್ಲಿ ನೀವು ರೆಡಿ ಆಗಿಬಿಟ್ಟು ಮುಂದೆ ಹೋಗೋ ನಿರ್ಧಾರ ಮಾಡಿ ಮುಂದೆ ಹೋಗ್ತಾ ಇದ್ದೀರಾ. ಬಟ್ ಇಲ್ಲಿ ನಿಂತ್ಕೊಂಡು ಒಂದು ಕ್ಷಣ ಇಟ್ ಈಸ್ ಲೈಕ್ ಅ ಪಾಸ್ ಆ್ಯಂಡ್ ಯು ಆರ್ ರಿಫ್ಲೆಕ್ಟಿಂಗ್. ಯಾಕೆಂದರೆ ಇದು ಇಷ್ಟು ದೂರ ದಾರಿ ಇದೆ, ಕತ್ಲಿದೆ, ಇನ್ನು ಎಷ್ಟು ದೂರ ನಡಿಬೇಕು, ಮುಂದೆ ಏನಿದೆ ಅಂತ ಗೊತ್ತಿಲ್ಲ. ಬಟ್ ನನ್ನ ಜರ್ನಿ ಅಂತೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಇದು ಕರೆಕ್ಟಾಗಿರೋ ದಾರಿನ. ಸೊ ಯು ಆರ್ ಕ್ವೆಶ್ಚನಿಂಗ್ ನಿಮ್ಮ ಪಾಸ್ಟ್ ಡಿಸಿಷನ್ಸ್ನ ನೀವು ಕ್ವೆಶ್ಚನ್ ಮಾಡ್ತಾ ಇರೋದು, ಮತ್ತು ಮುಂದೆ ಹೋಗೋ ದಾರಿನ ಕ್ವೆಶ್ಚನ್ ಮಾಡ್ತಾ ಇರೋದು. ಬಿಕಾಸ್ ಇಟ್ ಈಸ್ ಡಾರ್ಕ್ ಹಿಯರ್. ಇದು ಕತ್ಲಲ್ಲಿ ನಿಂತಿದ್ದೀವಿ. ಓಕೆ, ಕತ್ಲಲ್ಲಿ ನಿಂತಿದ್ದೀವಿ, ದಾರಿ ಕಾಣಿಸ್ತಾ ಇಲ್ಲ ಮುಂದೆ ಅಂತ ಅಂದಿದ ಮಾತ್ರಕ್ಕೆ ಮುಂದೆ ದಾರಿ ಇಲ್ಲ ಅಂತ ಅಲ್ಲ. ಬೆಳಕು ಹರಿದ ತಕ್ಷಣ ತಿರ್ಗಾ ದಾರಿ ಗೊತ್ತಾಗುತ್ತೆ. ಸೊ ಕತ್ಲಾದಾಗ ಮಲ್ಕೊಳ್ಳೋದು ಇಟ್ ಈಸ್ ಅ ವೈಸ್ ಥಿಂಗ್, ಅಥವಾ ರೆಸ್ಟ್ ಮಾಡೋದು ಇಟ್ ಈಸ್ ಅ ವೈಸ್ ಥಿಂಗ್. ಸೊ ದಿಸ್ ಈಸ್ ದ ವೀಕ್ ವೇರ್ ಯು ವಿಲ್ ನಾಟ್ ಕ್ವೆಶ್ಚನ್ ನಿಮ್ಮ ದಾರಿನ, ನಿಮ್ಮ ಪಾತನ, ನಿಮ್ಮನ್ನು ನೀವು ಕ್ವೆಶ್ಚನ್ ಮಾಡೋದು, ನಿಮ್ಮನ್ನು ನೀವು ಡೌಟ್ ಪಡೋದು. ಇಟ್ ಮೇ ಫೀಲ್ ಲೈಕ್ ಡಿಫಿಕಲ್ಟ್, ಬಟ್ ಇಟ್ ಈಸ್ ನಾಟ್. ಓಕೆ, ಬರೀ ನಮಗೆ ದಾರಿ ಕಾಣಿಸ್ತಾ ಇಲ್ಲ ಅಷ್ಟೇ. ದಾರಿ ಕಾಣಿಸ್ತಿಲ್ಲ, ಕತ್ಲಿದೆ ಅಂದ ಮಾತ್ರಕ್ಕೆ ಮುಂದೆ ದಾರಿ ಇಲ್ಲ ಅಂತಲ್ಲ. ದಿಸ್ ಈಸ್ ಅನ್ನೆಸೆಸರಿ ವರಿ, ಅನ್ನೆಸೆಸರಿ ಡೌಟ್ಸ್, ಅನ್ನೆಸೆಸರಿ ಡಿಸಪಾಯಿಂಟ್ಮೆಂಟ್ಸ್. ನಮ್ಮ ಡಿಸಪಾಯಿಂಟ್ಮೆಂಟ್ಸ್ಗೆ, ಈ ಡೌಟ್ಸ್ಗೆ ಯಾವುದೇ ರೀತಿಯಾದ ಬೇಸ್ ಇಲ್ಲ, ಫೌಂಡೇಶನ್ ಇಲ್ಲ. ಸೊ ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಡಿ. ಸೊ ಆದಷ್ಟು ಫಾಲೋ ಯುವರ್ ಬ್ಲೆಸ್. ನಿಮಗೆ ಖುಷಿ ಕೊಡೋವಂಥ ಕೆಲಸಗಳು ಮಾಡೋದು, ನಿಮಗೆ ಆರಾಮ್ ಸಿಗೋವಂಥ ಆ್ಯಕ್ಟಿವಿಟೀಸಲ್ಲಿ ಮಾತ್ರ ಇನ್ವಾಲ್ವ್ ಆಗೋದು ಈ ವಾರ ಈಸ್ ಅ ವೈಸ್ ಥಿಂಗ್ ಟು ಡೂ. ಈ ವಾರ ಆರಾಮಾಗಿ ನಾವು ಸ್ಪೆಂಡ್ ಮಾಡೋದಕ್ಕೆ. ಲುಕ್ ಅಟ್ ದಟ್, ಎಂಜಾಯ್ ದ ಜರ್ನಿ ಮತ್ತು ವಾಂಡ್ರಿಂಗ್ ಪಾತ್. ಯಾ, ದಿಸ್ ಈಸ್ ಎಕ್ಸಾಕ್ಟ್ಲಿ ಹೌ ಯು ವಿಲ್ ಫೀಲ್. ಕಂಪಸ್ ಇದೆ. ಮತ್ತು ಲುಕ್ ಅಟ್ ದ ಕೋಇನ್ಸಿಡೆನ್ಸ್. ಐ ಡೋಂಟ್ ಬಿಲೀವ್ ಇನ್ ಕೋಇನ್ಸಿಡೆನ್ಸ್. ಆಗೋದೆಲ್ಲ ದೇರ್ ಇಸ್ ಅ ರೀಸನ್ ಫಾರ್ ಮೀ. ಸೊ ಎಸ್ಪೆಷಲಿ ರೀಡಿಂಗ್ ಮಾಡಬೇಕಾದ್ರೆ ಈ ಕಾರ್ಡಲ್ಲೂ ಅಷ್ಟೇ, ವಿ ಹ್ಯಾವ್ ಅ ಪಾತ್ ಹಿಯರ್. ಓಕೆ, ಮುಂದ್ಗಡೆ ಎಷ್ಟು ದೂರ ದಾರಿ ಕಾಣಿಸ್ತಾ ಇದೆ, ಕಂಪಸ್ ಇದೆ, ಬ್ಲೂ ಪ್ರಿಂಟ್ ಇದೆ, ಮತ್ತು ಇದು ಫಾಕ್ಸ್ ಎನರ್ಜಿ.
ಫಾಕ್ಸ್ ಈಸ್ ಆಲ್ವೇಸ್, ಫಾಕ್ಸ್ ಎನರ್ಜಿ ಬಂದಾಗ ಇಟ್ ಈಸ್ ಕನ್ನಿಂಗ್ ಎನರ್ಜಿ ಅಂದರೆ ಸುಮ್ಮನೆ ಅನ್ನೆಸೆಸರಿ ಆದಂಥ ಭಯ, ಅನ್ನೆಸೆಸರಿ ಆದಂಥ ಡೌಟು, ಅಥವಾ ನಮಗೆ ನಾವೇ ಮೋಸ ಮಾಡ್ಕೊಳ್ತಾ ಇರೋದು, ನಮಗೆ ನಾವೇ ಸುಳ್ಳು ಹೇಳ್ಕೊಳ್ತಾ ಇರೋದು. ಸೊ ನಮಗೆ ನಾವೇ ನಮಗೆ ನಾವೇ ಹೇಳ್ಕೊಳ್ತಾ ಇದ್ದೀವಿ, ನೋ ದಿಸ್ ಪಾತ್ ಇಸ್ ಡಿಫಿಕಲ್ಟ್, ಇಲ್ಲ ಯಾಕೆ ಈ ರೀತಿ ನಾನು ಡಿಸಿಷನ್ಸ್ ತೊಗೊಂಡಿದ್ದೆ ಪಾಸ್ಟಲ್ಲಿ. ಸೊ ಇಟ್ ಫೀಲ್ಸ್ ಲೈಕ್ ಈ ವಾರ ಸ್ವಲ್ಪ ಯು ಫೀಲ್ ಲಾಸ್ಟ್, ಬಟ್ ಇಟ್ ಈಸ್ ನಾಟ್ ಟ್ರೂ. ದಿಸ್ ಈಸ್ ನಾಟ್ ಟ್ರೂ ಸ್ಯಾಡ್ನೆಸ್. ಓಕೆ, ಇದು ಮೊಮೆಂಟರಿಲಿ ಈ ಥರ ಅನ್ನಿಸ್ತಾ ಇರೋದು ಈ ವಾರ. ಡೋಂಟ್ ಟೇಕ್ ಯುವರ್ ಸೆಲ್ಫ್ ವೆರಿ ಸೀರಿಯಸ್ಲಿ. ಇಷ್ಟು ದೂರ ಹೋಗ್ಬೇಕಾ, ಸೊ ಪೇಷನ್ಸ್ ಇಲ್ಲ, ಸ್ವಲ್ಪ ರೆಸ್ಟ್ಲೆಸ್ನೆಸ್ ಆಗ್ತಾ ಇರೋದು, ಮುಂದೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಕಳೆದು ಹೋಗಿರೋ ಥರ. ಕಂಪಸ್ ಇದೆ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇದೆ, ಮತ್ತು ಈ ಫಾಕ್ಸ್ ಬಂದು ನಮ್ಮ ಕಡೆ ನೋಡ್ತಾ ಇದೆ, ವಿಚ್ ಮೀನ್ಸ್ ಏನೋ ಟ್ರ್ಯಾಪ್ ಥರ. ಓಕೆ, ಸೊ ಡೋಂಟ್ ಟೇಕ್ ಮೆನಿ ಸೀರಿಯಸ್ ಡಿಸಿಷನ್ಸ್ ಈ ವಾರ. ಗ್ರೂಪ್ ನಂಬರ್ 2, ಇಟ್ ಫೀಲ್ಸ್ ಲೈಕ್ ಸ್ವಲ್ಪ ರೆಸ್ಟ್ಲೆಸ್ ಆಗಿ, ಇಂಪೇಷಂಟ್ ಆಗಿ, ಬೇಡದೇ ಇರೋವಂಥ ಡಿಸಿಷನ್ಸ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಯು ಆರ್ ನಾಟ್ ವೆರಿ ಕ್ಲಿಯರ್. ಗ್ರೂಪ್ ನಂಬರ್ 1ಗೂ ಇದೇ ರೀತಿ ಹೇಳಿದ್ರು. ದೆರ್ ಈಸ್ ನೋ ಡೌಟ್ ನೀವು ಗ್ರೂಪ್ ನಂಬರ್ 1ಗೂ ನೀವು ಅಟ್ರಾಕ್ಟ್ ಆಗಿದ್ರೆ, 2 ಗ್ರೂಪ್ನು ನೀವು ನೋಡಿದಾಗ ಸಿಮಿಲರ್ ಟೋನ್ ಇರುತ್ತೆ ಮೆಸೇಜಸ್ದು. ಬಟ್ ಯಾ, ದಿಸ್ ಈಸ್ ವಾಟ್ ಈಸ್ ದ ಜನರಲ್ ಎನರ್ಜಿ. ವಿ ಹ್ಯಾವ್ ಫೆಲೋ ಟ್ರಾವೆಲರ್, ಸಪೋರ್ಟ್ ಈಸ್ ಆಲ್ ಅರೌಂಡ್ ಯು. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಅನದರ್ ಕಾರ್ಡ್ ವಿತ್ ಜರ್ನಿ ಆ್ಯಂಡ್ ಪಾತ್, ಮತ್ತು ಆ ರೋಡ್ ತೋರಿಸ್ತಾ ಇರೋದು. ನನ್ ದ ಲೆಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಸೊ ಈ 2 ಕಾರ್ಡಲ್ಲಿ ಕಳೆದು ಹೋಗಿರೋ ಥರ, ಕತ್ಲಿರೋ ಥರ, ಮುಂದೆ ಏನು ಕಾಣಿಸ್ತಾ ಇಲ್ಲ ಅನ್ನೋ ಥರ. ಬಟ್ ಆ ಥರ್ಸ್ಡೇ ಫ್ರೈಡೇ ವೀಕೆಂಡ್ ಆಗ್ತಾ ಅಥವಾ ವೀಕ್ ಪಾಸ್ ಆಗ್ತಾ ಮತ್ತೆ ಬೆಳಕಾಗಿದೆ ಇಲ್ಲಿ. ಓಕೆ, ದೆರ್ ಇಸ್ ಅ ಲೈಟ್, ಮತ್ತು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಓಕೆ ಈ ದಾರಿನಲ್ಲಿ ಹೋಗಬೇಕು ಅಂತ ಹೇಳಿ. ಈ ಕಾರ್ಡಲ್ಲಿ ನೀವು ಆಪ್ಟಿಮಿಸ್ಟಿಕ್ ಆಗಿದ್ದೀರಾ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಈ ಕಾರ್ಡಲ್ಲಿ ನಿಮ್ಮ ಗೈಡ್ ಇರೋದು ಇಲ್ಲಿ. ನಿಮ್ಮ ದಿಸ್ ಪೀಕಾಕ್ ಈಸ್ ಯುವರ್ ಗೈಡ್ ಅನ್ನೋ ಥರ. ಸೊ ನಿಮಗೆ ಮತ್ತೆ ಜೀವನ ಬಗ್ಗೆ ಇಂಟ್ರೆಸ್ಟು, ಮತ್ತೆ ನೀವು ನಡೀತಾ ಇರೋ ದಾರಿ ಬಗ್ಗೆ ಇಂಟ್ರೆಸ್ಟು, ಮತ್ತು ಆ ಎಕ್ಸೈಟ್ಮೆಂಟು, ಎಸ್ ಐ ಆಮ್ ಆನ್ ದ ರೈಟ್ ಪಾತ್, ಐ ಕ್ಯಾನ್ ಡೂ ಇಟ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಫಾರ್ ಮೀ. ಆ ಎನರ್ಜಿಗೆ ಮೂವ್ ಆಗ್ತಾ ಇದ್ದೀರಾ ಇಲ್ಲಿ. ನನ್ನ ಡಿಸಿಷನ್ಸು ರೈಟು, ನಾನು ನಡೀತಾ ಇರೋ ದಾರಿ ರೈಟು, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನಾನು ಈ ದಾರಿನಲ್ಲಿ ನಡೀತೀನಿ. ಸೊ ಯು ಆರ್ ಬಿಕಮಿಂಗ್ ವೆರಿ ವೆರಿ ಆಪ್ಟಮಿಸ್ಟಿಕ್. ತಿರ್ಗಾ ಇವೆರಡು ಕಾರ್ಡಲ್ಲಿ ನೀವು ಕಳೆದೋಗಿರೋ ಥರ ಇದ್ದೀರಾ. ಆ್ಯಂಡ್ ಲುಕ್ at the beauty and wonder of the cards. ನಮಗೆ ಬಂದಿರೋ 3 ಕಾರ್ಡಲ್ಲೂ we have path. ಓಕೆ, ಈ ದಾರಿ ಇದೆ, ಇಲ್ಲೂ ದಾರಿ ಇದೆ, ಈ ಕಾರ್ಡಲ್ಲೂ ದಾರಿ ಇದೆ. ಬಟ್ ಇಲ್ಲಿ ದಾರಿನಲ್ಲಿ ಕತ್ಲಿದೆ, ನಿಮ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ದಿಸ್ ಇಸ್ ದ ಸ್ಟಾರ್ಟಿಂಗ್ ಆಫ್ ದ ವೀಕ್. ಮಧ್ಯದಲ್ಲಿ ಬೈ ವೆಡ್ನೆಸ್ಡೇ ಥರ್ಸ್ಡೇ ಯು ಮೇ ಫೀಲ್ ಲೈಕ್ ಐ ಆಮ್ ಲಾಸ್ಟ್, ನನ್ನ ಕೈಲೇನೂ ಆಗಲ್ಲ, ಐ ಆಮ್ ಡಿಸಪಾಯಿಂಟೆಡ್ ವಿತ್ ಮೈ ಪಾತ್, ಐ ಆಮ್ ರೆಸ್ಟ್ಲೆಸ್ ಅನ್ನೋ ಥರ. ಬಟ್ ವೀಕ್ ಮುಗಿತಾ ಯು ವಿಲ್ ಫೀಲ್ ಅಗೇನ್ ಅ ಬ್ರೈಟ್ ಲೈಟ್. ರೇನ್ಬೋ ಬಂದಿದೆ, ಈ ಕತ್ಲೆಲ್ಲ ಹೋಗಿದೆ, ಮುಂದೆ ಏನು ಮಾಡಬೇಕಂತ ಕ್ಲಿಯರಾಗಿ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ದ ಪಾಯಿಂಟ್ ಇಸ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ದಿಸ್ ಇಸ್ ಟೆಂಪರರಿ ಫೀಲಿಂಗ್, ಇದು ದಿಸ್ ವಿಲ್ ಪಾಸ್. ಇದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಬೇಡಿ. ನವ್ ಯು ಆರ್ ಆಬ್ಸಲ್ಯೂಟ್ಲಿ ಕ್ಲಿಯರ್. ದೇರ್ ಇಸ್ ಅ ರೇನ್ಬೋ ವಿಚ್ ಇಸ್ ಗುಡ್ ಲಕ್, ವಿಚ್ ಇಸ್ ಬ್ಲೆಸ್ಸಿಂಗ್. ನೀವು ಹೋಗ್ತಾ ಇರೋ ದಾರಿ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್, ನಿಮ್ಮ ಕಾನ್ಫಿಡೆನ್ಸ್ ವಾಪಸ್ ಬಂದಿದೆ ಇಲ್ಲಿ. ನೀವು ನಡೀತಾ ಇರೋ ನಿಮ್ಮ ಪಾತ್ ಬಗ್ಗೆ ಯು ಆರ್ ಅಬ್ಸಲ್ಯೂಟ್ಲಿ ಪಂಪ್ಡ್, ಮತ್ತು ಓಕೆ ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನೋ ಥರ. ಸೊ ದಿಸ್ ಈಸ್ ಜಸ್ಟ್ ಅ ಫಾಲ್ಸ್ ಅನ್ನೆಸೆಸರಿ ವರಿ, ಅನ್ನೆಸೆಸರಿ ಥಿಂಕಿಂಗ್ ಇಲ್ಲಿ. ಆಲ್ ರೈಟ್, ಸೊ ಇದನ್ನು ಅಷ್ಟು ಸೀರಿಯಸ್ ಆಗಿ ತೊಗೋಬೇಡಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಕೈಂಡ್ ಆಫ್ ಅ ಕಾಷನ್ ಈ ರೀತಿ ಅನ್ನಿಸ್ಬೋದು, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ ಅಂತ ಹೇಳಿ. ದ ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ ಕಿಂಗ್ ಆಫ್ ವಾಂಡ್ಸ್, ಟೆಂಪ್ರೆನ್ಸ್. ಯಾ, ದಿಸ್ ಇಸ್ ಬ್ಯಾಲೆನ್ಸ್. ಮತ್ತು ಈ ಕಾರ್ಡಲ್ಲಿ ದೆರ್ ಇಸ್ ನೋ ಆ್ಯಕ್ಷನ್ ಇಲ್ಲಿ. ಯು ಜಸ್ಟ್ ಹ್ಯಾವ್ ಟು ವೇಟ್. ಈ ಎನರ್ಜಿ ಪಾಸ್ ಆಗೋದಕ್ಕೆ ವೇಟ್ ಮಾಡಬೇಕಾಗಿರೋದಷ್ಟೇ ನಿಮ್ಮ ಕೆಲಸ ಇಲ್ಲಿ. ಗ್ರೂಪ್ ನಂಬರ್ 1ಗೂ ಏಂಜಲ್ ಕಾರ್ಡ್ ಬಂದಿತ್ತು. ಏಂಜಲ್ಸ್ ವರ್ ಟೆಲ್ಲಿಂಗ್ ದೆಮ್ ಸಮಥಿಂಗ್ಸ್, ಅವ್ರಿಗೆ ಮೆಸೇಜಸ್ ಬರ್ತಾಯಿತ್ತು. ಸೊ ನಿಮ್ಗೂ ಯು ಹ್ಯಾವ್ ಏಂಜಲ್ ಕಾರ್ಡ್ ಇಲ್ಲಿ. ಎಸ್ಪೆಷಲಿ ಈ ಕಾರ್ಡ್ ಬಂದು ಆರ್ಕೇಂಜಲ್ ಮೈಕಲ್, ಮತ್ತು ಇದು ಬಂದು ಬ್ಯಾಲೆನ್ಸ್ ಮಾಡ್ತಾ ಇರೋದು. ಸೊ ಇಲ್ಲೂ ಅಷ್ಟೇ, ಲುಕ್ ಎಟ್ ಅನದರ್ ಕಾರ್ಡ್, ನಮಗೆ ಈ ದಾರಿ ತೋರಿಸ್ತಾ ಇರೋದು. ದೇರ್ ಇಸ್ ಅ ಪಾತ್ ಹಿಯರ್ ಲೀಡಿಂಗ್ ಟು ಸನ್ಲೈಟ್. ಓಕೆ, ಈ ಮೊಮೆಂಟಲ್ಲಿ ಈ ನಿಮಿಷಕ್ಕೆ ಏನು ಆಗ್ತಾ ಇಲ್ಲ ಅಂತ ಅನ್ನಿಸ್ಬೋದು, ಬಟ್ ದಟ್ ಈಸ್ ನಾಟ್ ಟ್ರೂ. ಯು ಆರ್ ಆನ್ ದ ರೈಟ್ ಪಾತ್, ಯು ಆರ್ ಡೂಯಿಂಗ್ ದ ರೈಟ್ ಥಿಂಗ್ಸ್, ಆ್ಯಂಡ್ ಯು ಆರ್ ಕೇಪಬಲ್, ಯು ಆರ್ ಅಮೇಝಿಂಗ್. ಬಟ್ ಇದು ಮೊಮೆಂಟರಲ್ಲಿ ಎನರ್ಜಿ ಬಂದು ಆಪೋಸಿಟ್ ಡೈರೆಕ್ಷನಲ್ಲಿ ನೋಡ್ತಾ ಇದೆ. ಲೈಕ್ ನಿಮ್ಮ ಪಾಸ್ಟ್ ಡಿಸಿಷನ್ಸ್ ಬಗ್ಗೆ ನೀವು ಡೌಟ್ ಪಡ್ತಾ ಇರೋದು, ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ತಾ ಇರೋದು. ಸೊ ಡೋಂಟ್
ವರಿ ಈ ಎನರ್ಜಿ ಪಾಸ್ ಆಗುತ್ತೆ. ಯು ಜಸ್ಟ್ ಹ್ಯಾವ್ ಟು ಸ್ಟ್ಯಾಂಡ್ ಆ್ಯಂಡ್ ವೇಟ್. ದಿಸ್ ಈಸ್ ಸ್ಟಿಲ್ನೆಸ್, ದಿಸ್ ಈಸ್ ಬ್ಯಾಲೆನ್ಸ್, ದಿಸ್ ಈಸ್ ವೇಟಿಂಗ್, ದಿಸ್ ಈಸ್ ಪೇಷನ್ಸ್. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪೇಷನ್ಸ್ ಆಗಿರಿ ಈ ವಾರ, ಸ್ಟಾರ್ಟಿಂಗ್ ಮತ್ತು ಮಿಡಲ್ ತನಕ, ಆ್ಯಂಡ್ ದೆನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಪರ್ಫೆಕ್ಟ್ಲಿ ಆಲ್ ರೈಟ್ ಫಾರ್ ಯು. ಗ್ರೂಪ್ ನಂಬರ್ 2. ಯಾ, ಸೊ ಇವಾಗ ಎನರ್ಜಿ ನಿಮ್ಮ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಇಲ್ಲಿ ಎನರ್ಜಿ ಇಟ್ ಇಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ನಾವು ಎನರ್ಜಿ ಶಿಫ್ಟಿಂಗ್, ಮತ್ತೆ ನಿಮಗೆ ಆ ಉತ್ಸಾಹ ವಾಪಸ್ ಬರ್ತಾ ಇದೆ. ಯು ಆರ್ ಅಗೇನ್ ಹ್ಯಾಪಿ ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ನೀವು ನಡೀತಾ ಇರೋ ದಾರಿ ಬಗ್ಗೆ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ, ಅಚೀವ್ಮೆಂಟ್ ಬಗ್ಗೆ ಯು ಆರ್ ರಿಯಲಿ ಗೆಟಿಂಗ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಲುಕ್ ಎಟ್ ದ ಎಂಪ್ರೆಸ್. ವಿ ಆರ್ ಕ್ಲೋಸಿಂಗ್ ದಿಸ್ ವೀಕ್ ವಿತ್ ಫುಲ್ ಆಫ್ ಎಕ್ಸೈಟ್ಮೆಂಟ್ ಆ್ಯಂಡ್ ಹ್ಯಾಪಿನೆಸ್. ಮತ್ತು ಆ ಕಾನ್ಫಿಡೆನ್ಸು, ನನ್ನ ಕೈಲಿ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಅನ್ನೋ ಥರ ಕುತೂಹಲ. ಸೊ ದಟ್ ಈಸ್ ಹೌ ನಿಮ್ಮ ವೀಕ್ ಅನ್ಫೋಲ್ಡ್ ಆಗ್ತಾ ಇರೋವಂಥ ಮೆಸೇಜಸ್ನ ಕೊಡ್ತಾ ಇರೋದು ಗ್ರೂಪ್ ನಂಬರ್ 1. ಗ್ರೂಪ್ ನಂಬರ್ 2. ಸೊ ನೀವು ಫಸ್ಟ್ ಒಂದು 3-4 ಡೇಸ್ ಈ ವೀಕಲ್ಲಿ ಯು ಮೇ ಫೀಲ್ ಲೋ, ಯು ಮೇ ಫೀಲ್ ಟಯರ್ಡ್. ಮತ್ತು ಈ ಸಮಯದಲ್ಲಿ ನಿಮ್ಮ ಫೋಕಸ್ ಇರಬೇಕಾಗಿರೋದು ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಮೈಂಡ್ ಬಗ್ಗೆ, ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ, ನಿಮ್ಮ ಫಿಸಿಕಲ್ ಹೆಲ್ತ್ ಬಗ್ಗೆ. ಸೊ ಈ ಪೀರಿಯಡಲ್ಲಿ ನಿಮಗೆ ಈ ಸ್ಟ್ರೆಸ್ ಅನ್ನಿಸ್ದಾಗ, ಓವರ್ ಥಿಂಕಿಂಗ್ ಮಾಡಬೇಕಾದ್ರೆ, ಇಂಪೇಷನ್ಸ್ ಅನ್ನಿಸ್ಬೇಕಾದ್ರೆ, ನಿಮ್ಮನ್ನು ನೀವು ಡೌಟ್ ಪಟ್ಕೋಬೇಕಾದ್ರೆ, ಅಥವಾ ಈ ಹೆವಿ ಥರ ಅಂತ ಅನಿಸಿದ್ರೆ, ಅಥವಾ ನಿಮ್ಮ ಪಾಸ್ಟ್ ಬಗ್ಗೆ ನೀವು, ಯಾಕಂದರೆ ಈ ಕಾರ್ಡಲ್ಲಿ ನೀವು ಆ ಪಾಸ್ಟ್ ಕಡೆ ತಿರುಗಿ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಪಾಸ್ಟ್ ಸ್ವಲ್ಪ ಮರುಕಳಿಸ್ಬೋದು ಈ ವಾರ. ಅಂದರೆ ಹಳೆ ನೆನಪುಗಳು, ಹಳೆ ಐಡಿಯಾಸು, ಅಥವಾ ಮುಂಚೆ ಮಾಡಿದ ಮಿಸ್ಟೇಕ್ಸ್ಗಳು. ಓಕೆ, ಮುಂಚೆ ಹಿಂಗೆ ಮಾಡಿದ್ದೆ, ಮುಂಚೆ ಹಿಂಗಾಗಿತ್ತು, ಮುಂಚೆ ಹೇಗೆ ನಾನು ಈ ರೀತಿ ತಪ್ಪು ಡೆಸಿಷನ್ಸ್ ತೊಗೊಂಡಿದ್ದೆ, ನನ್ನ ಕೈಲಿ ಕರೆಕ್ಟಾಗಿ ಒಂದು ಡಿಸಿಷನ್ ಮಾಡೋಕ್ಕಾಗಲ್ಲ, ವಾಟ್ ಎವರ್. ಓಕೆ, ಐ ಆಮ್ ಜಸ್ಟ್ ಗಿವಿಂಗ್ ಯು ಎಕ್ಸಾಂಪಲ್. ಸೊ ನಿಮ್ಮ ಪಾಸ್ಟ್ ಬಗ್ಗೆ ನೋಡ್ತಾ ಇರೋದ್ರಿಂದ ಯು ಆರ್ ಥಿಂಕಿಂಗ್ ಅಬೌಟ್ ಯುವರ್ ಪಾಸ್ಟ್ ಮಿಸ್ಟೇಕ್ಸ್, ಅಥವಾ ಪಾಸ್ಟಲ್ಲಿ ಆಗಿರೋವಂಥ ವಿಚಾರಗಳು, ಅಥವಾ ಪಾಸ್ಟಲ್ಲಿ ಮಾಡಿರೋವಂಥ ಡಿಸಿಷನ್ಸ್ಗಳು. ಸೊ ಅದನ್ನು ನೋಡಿ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೋದು, ಕ್ರಿಟಿಸೈಸ್ ಮಾಡ್ಬೋದು. ಸೊ ಅದಕ್ಕೆ ನಮಗೆ ಏಂಜಲ್ ಎನರ್ಜಿ ಇರೋದಿಲ್ಲಿ. ಪರ್ಟಿಕ್ಯುಲರ್ಲಿ ಈ ಕಾರ್ಡ್ ಬಂದು ನಿಮಗೆ ಪಾಸ್ಟ್ನ ತೋರಿಸ್ತಾ ಇರೋದು, ನಿಮ್ಮನ್ನು ನೀವು ಬ್ಲೇಮ್ ಮಾಡಿಕೊಂಡು ಕ್ರಿಟಿಸೈಸ್ ಮಾಡಿ ಅಂತಲ್ಲ. ನೀವು ಪಾಸ್ಟ್ ನೋಡಿದಾಗ ನೀವು ಮಾಡಬೇಕಾಗಿರೋದು ಅದರ ಹೀಲಿಂಗು. ಓಕೆ, ಇಟ್ ಹ್ಯಾಪೆಂಡ್. ಹೌದು, ಮಿಸ್ಟೇಕ್ ಮಾಡಿದ್ದೆ, ಅಥವಾ ಮಿಸ್ಟೇಕ್ ಆಯಿತು, ಅಥವಾ ಗೊತ್ತಿಲ್ದಿರೋನೋ ಗೊತ್ತಿದ್ದೋ ಏನು ಮಾಡಿದೆ ಅದೆಲ್ಲ ಆಯಿತು. ವಾಟ್ ಎವರ್ ಹ್ಯಾಪೆಂಡ್ ಇನ್ ದ ಪಾಸ್ಟ್ ಈಸ್ ಇನ್ ದ ಪಾಸ್ಟ್, ಬಟ್ ಐ ಆಮ್ ರೆಡಿ ಟು ಗೋ ಫಾರ್ವರ್ಡ್. ಇವಾಗ ನೀವು ರೈಟ್ ಸೈಡಲ್ಲಿ ಯು ಆರ್ ಲುಕಿಂಗ್ ಟು ಯುವರ್ ಫ್ಯೂಚರ್. ಯಾಕೆಂದರೆ ನಿಮ್ಮ ಫ್ಯೂಚರಲ್ಲಿರೋದು ಎಂಪ್ರೆಸ್. Empress is goddess of abundance, goddess of beauty, goddess of luxury. Okay, Empress is everything that we want ನಮ್ಮ ಜೀವನದಲ್ಲಿ. ಅಬಂಡೆನ್ಸ್, ಆ ಫ್ರೀಡಮ್, ಆ ಬ್ಯೂಟಿ, ನ್ಯಾಚುರಲ್ ಆಗಿ ಎವ್ರಿಥಿಂಗ್ ಗ್ರೋಸ್. ನಾವು ಏನು ಹಾಕಿದ್ರು ಅದು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಏನು ಮಾಡ್ತಿದ್ರು ನಮಗೆ ಅದು ಖುಷಿ ತರುತ್ತೆ. ಸೊ ಲೈಕ್ ನಮ್ಮ ಪವರಲ್ಲಿ ನಾವು ನಿಂತಿದ್ದೀವಿ, ಮತ್ತು ಕೈಯಲ್ಲಿ ಟಾರ್ಚ್ ಇಟ್ಕೊಂಡಿರೋದು. ಇಟ್ ಈಸ್ ಆಲ್ ಅಬೌಟ್ ನಮ್ಮ ಬೆಳಕು, ನಮ್ಮ ಸ್ಟ್ರೆಂತ್, ನಮ್ಮ ಪವರು, ನಮ್ಮ ಮೇಲೆ ನಮಗಿರುವಂಥ ನಂಬಿಕೆ. ಸೊ ದಿಸ್ ಈಸ್ ಯುವರ್ ಫ್ಯೂಚರ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು, ಪಾಸ್ಟ್ ಬರುತ್ತೆ ನಿಮಗೆ ನಿಮ್ಮ ಕಣ್ಮುಂದೆ, ಬಟ್ ನೀವು ಮಾಡಬೇಕಾಗಿರೋದು ಇಟ್ಸ್ ಓಕೆ, ವಾಟ್ ಎವರ್ ಹ್ಯಾಪನ್ ಇಟ್ ಈಸ್ ಇನ್ ದ ಪಾಸ್ಟ್, ಬಟ್ ನಾನು ನಡೀತಾ ಇರೋ ದಾರಿನಲ್ಲಿ ಇಟ್ ಈಸ್ ಅಬಂಡೆನ್ಸ್, ಇಟ್ ಈಸ್ ಬ್ಯೂಟಿ, ಇಟ್ ಈಸ್ ಲವ್, ಇಟ್ ಈಸ್ ಲಕ್ಸುರಿ, ಇಟ್ ಈಸ್ ಕಂಫರ್ಟ್, ಇಟ್ ಈಸ್ ಫ್ರೀಡಮ್. ಸೊ ಮೈ ಫೋಕಸ್ ವಿಲ್ ಬಿ ಆನ್ ಮೈ ಫ್ಯೂಚರ್. ನಾನು ಪಾಸ್ಟಲ್ಲಿ ಮಾಡಿದ್ದಂಥದ್ದು ಏನೇ ಆಗಿರಲಿ ಅದನ್ನು ಕ್ಷಮಿಸ್ತೀನಿ, ನನಗೂ ಕ್ಷಮೆ ಕೊಟ್ಕೊಳ್ತೀನಿ. ಐ ವಿಲ್ ಫರ್ಗಿವ್ ಅದರ್ಸ್, ಐ ವಿಲ್ ಫರ್ಗಿವ್ ಮೈ ಸೆಲ್ಫ್, ಆ್ಯಂಡ್ ಐ ಆಮ್ ರೆಡಿ ಫಾರ್ ಮೈ abundant future ಅಂತ ಹೇಳಿ you are moving forward. Okay, so this is momentarily ಈ ಭಯ, feeling lost, disappointed, sadness, but don't fall for this. ಇದನ್ನು ಸೀರಿಯಸ್ ಆಗಿ ತೊಗೊಳ್ಬೇಡಿ. ಯಾವ ರೀತಿ ಅನಿಸುತ್ತೆ ಅದನ್ನು ಫೀಲ್ ಮಾಡಿ, ಮತ್ತು ಅದನ್ನು ರಿಲೀಸ್ ಮಾಡಿ, ಆ್ಯಂಡ್ ದೆನ್ ಸ್ಲೋಲಿ ದಿಸ್ ವಿಲ್ ಪಾಸ್ ಅಂತ ಹೇಳಿ ಪೇಷನ್ಸ್ ಆಗಿ ಸ್ಟ್ಯಾಂಡ್ ಸ್ಟಿಲ್. ನಿಮಗೆ ನೀವು ಡೌನ್ಫಾಲ್ ಮಾಡ್ಕೊಳ್ದಿರಾ, ಕ್ರಿಟಿಸೈಸ್ ಮಾಡ್ಕೊಳ್ದಿರಾ, ಆ್ಯಂಡ್ ದೆನ್ ಎನರ್ಜಿ ವಿಲ್ ಪಾಸ್. ಬೈ ಥರ್ಸ್ಡೇ, ಫ್ರೈಡೇ you will back on top, you are back in the game, and you are ready to go. All right, so that is amazing. Last card nimge uncovering treasure. You are back, you are back again. Okay, group number 2, this is a little bit of hiccup aste, but don't worry, don't take it seriously. Don't believe your mind. ನಿಮ್ಮನ್ನ criticize ಮಾಡಿದ್ರೆ, ನಿಮ್ಮ past mistake ನ ಎತ್ತಿ ತೋರಿಸಿದ್ರೆ,
ಸೊ ಜಸ್ಟ್ ಇಗ್ನೋರ್ ಇಟ್, ಫರ್ಗೆಟ್ ಇಟ್, ಫರ್ಗಿವ್ ಅದರ್ಸ್ ಆ್ಯಂಡ್ ಫರ್ಗಿವ್ ಯೋರ್ ಸೆಲ್ಫ್. ಯಾಕೆಂದರೆ ನಿಮ್ಮ ಪಾಸ್ಟ್ ಯಾವುದೇ ರೀತಿಗೂ ಉಪಯೋಗ ಇಲ್ಲ ನಮಗಿವಾಗ, ಯಾಕೆಂದರೆ ನಿಮ್ಮ ಫ್ಯೂಚರ್ ಇಟ್ ಈಸ್ ಅಮೇಝಿಂಗ್. ಆಲ್ ರೈಟ್, ಯಾಕೆಂದರೆ ವಿ ಹ್ಯಾವ್ ಟ್ರೆಷರ್ ಹಿಯರ್ ಆ್ಯಂಡ್ ದಿಸ್ ಈಸ್ ವೆರ್ ಯು ಆರ್ ಗೋಯಿಂಗ್. ನಿಮ್ಮ ಫ್ಯೂಚರಲ್ಲಿ ದಿಸ್ ಈಸ್ ವಾಟ್ ಯು ಆರ್ ಟೇಕಿಂಗ್. ಮತ್ತು ಡ್ರ್ಯಾಗನ್, ದಿಸ್ ಇಸ್ ದ ಇಯರ್ ಆಫ್ ಡ್ರ್ಯಾಗನ್, ದಿಸ್ ಈಸ್ ಯೋರ್ ಇಯರ್ ಅನ್ನೋ ಥರ. ಬಟ್ ದಿಸ್ ಈಸ್ ಹೌ ನಿಮ್ಮ ವೀಕು ಅನ್ಫೋಲ್ಡ್ ಆಗೋ ಥರ ಅನ್ನಿಸ್ತಾ ಇರೋದು. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಡೋಂಟ್ ಟೇಕ್ ಎನಿಥಿಂಗ್ ಸೀರಿಯಸ್ಲಿ ಈ ವಾರ. ಫೋಕಸ್ ಆನ್ ಯರ್ ಹೆಲ್ತ್, ಫೋಕಸ್ ಆನ್ ಯರ್ ಫಿಟ್ನೆಸ್. ಇಲ್ಲಿ ಬ್ಯಾಲೆನ್ಸ್ ತರೋ ಪ್ರಯತ್ನ ಪಡಿ, ಮೆಡಿಟೇಷನ್ ಮಾಡಿ, ನೇಚರ್ ವಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಬಿಕಾಸ್ ಯೋರ್ ಫ್ಯೂಚರ್ ಈಸ್ ಅಮೇಝಿಂಗ್. ದಿಸ್ ಇಸ್ ಟೆಂಪರರಿ ಪಾಸ್. ಆಲ್ ರೈಟ್, ಓಕೆ, ಸೊ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.